सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ಓಂ ಶಾಂತಿ ಶಾಂತಿ ಶಾಂತಿ. ಭಗವದ್ಗೀತಾ ಫಾರ್ ಯೂತ್, ಯುವಕರಿಗಾಗಿ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಕಳೆದ 9 ಅಧ್ಯಾಯಗಳಲ್ಲಿ ಭಗವದ್ಗೀತೆಯನ್ನು ಯುವಕರ ದೃಷ್ಟಿಕೋನದಲ್ಲಿ ನೋಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ನಮಗೆ ಅನೇಕ ವಿಚಾರಗಳನ್ನ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಕುರುಕ್ಷೇತ್ರ ಕದನದಲ್ಲಿ ಅರ್ಜುನನ ಮನಸ್ಥಿತಿ ಹೇಗಿತ್ತು, ಅದಕ್ಕೆ ಕೃಷ್ಣ ಹೇಗೆ ಅವನ ಪ್ರಶ್ನೆಗಳಿಗೆ ಉತ್ತರಿಸಿದ, ಆ ಉತ್ತರಗಳು ಇವತ್ತಿನ ಯುವಕರಿಗೆ ಹೇಗೆ ಪ್ರಸ್ತುತವ ಅನ್ನೋದನ್ನ ವಿಚಾರವನ್ನ ಸರ್ ತಿಳ್ಕೊಳ್ತಾ ಇದ್ದೀವಿ. ಇವತ್ತು 10ನೇ ಅಧ್ಯಾಯ. ಸರ್ 10ನೇ ಅಧ್ಯಾಯವನ್ನ ನಾನು ದೇವರು ಎಲ್ಲಿದ್ದಾನೆ ಅಂತ ಇಟ್ಟಿದ್ದೀನಿ. ಅಂದ್ರೆ ದೇವರು ಎಲ್ಲಿದ್ದಾನೆ, ಅದು ನಮ್ಗೆಲ್ಲರಿಗೂ ಇರುವಂತ ಪ್ರಶ್ನೆ. ಅದಕ್ಕೂ ಮೊದಲು ಕೃಷ್ಣನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಯಾರು ಇದ್ದಾರಾ ಸರ್? ಅರ್ಥ ಮಾಡ್ಕೊಳಕ್ ಸಾಧ್ಯನಾ? ಇಲ್ಲಿ ಕೃಷ್ಣನನ್ನ ಭಗವಂತ ಅಂದ್ಕೊಂಡಿದೀವಿ, ಕೃಷ್ಣನನ್ನ ದೇವರು ಅಂತ ಅಂದ್ಕೊಂಡ್ರೆ ದೇವರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡವ್ರು ಇದ್ದಾರ? ಇಲ್ಲ ಅಂತ ಅವನೇ ಹೇಳ್ಬಿಡ್ತಾನೆ. ಯಾಕಂದ್ರೆ ಒಂದು ವಿಚಾರ ಹೇಗಿದೆ ನೋಡಿ, ಯಾರಾದರೂ ಒಬ್ಬರನ್ನ ನಿಮ್ಮ ಅಜ್ಜನ ಹೆಸರು ಏನು ಅಂದರೆ ಹೇಳ್ತಾರೆ, ಅವ್ರ ಅಜ್ಜನ ಹೆಸರು ಹೇಳು ಅಂದರೆ ಸ್ವಲ್ಪ ಜನ ಹೇಳ್ತಾರೆ. ಅಜ್ಜನ ಹೆಸರು ಹೇಳು ಅಂದರೆ ಏನು ಗೊತ್ತಿಲ್ಲಪ್ಪ, ಅವ್ರು ಏನು ಗೊತ್ತಿಲ್ಲ, ಹೆಸರೇ ಗೊತ್ತಿಲ್ಲ. ಮೊದಲು ಎಲ್ಲಿದ್ದರು, ನಿಮ್ಮ 7ನೇ ತಲೆಮಾರು ಹಿಂದಿನವ್ರು ಎಲ್ಲಿದ್ದರು, 8ನೇ ತಲೆಮಾರು ಹಿಂದಿನವ್ರು ಎಲ್ಲಿದ್ದರು, ಏನೂ ಗೊತ್ತಿಲ್ಲ ನಮಗೆ ಅಂತಾರೆ. ಅಂದರೆ 8 ತಲೆಮಾರು ಹಿಂದೆ ಇದ್ದವರೇ ನಮಗೆ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಹಾಗೆ ಪ್ರಪಂಚದ ಸೃಷ್ಟಿಗೆ ಕಾರಣನಾದಂಥ ಕೃಷ್ಣ ಅವನು ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ, ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಸರ್ವಶಃ ಅಂತ. ನಿಮ್ಮ ದೇವತೆಗಳು ಬರೋದಕ್ಕಿಂತ ಮೊದಲು, ನಿಮ್ಮ ಮಹರ್ಷಿಗಳು ಬರೋದಕ್ಕಿಂತ ಮೊದಲಿದ್ದವನು ನಾನು ಅಂತ. ಸರ್ವಶಃ ಅಂದರೆ ನಿಮ್ಮಲ್ಲಿ ಯಾರೂ ಇರಲಿಲ್ಲ ಅವಾಗ ನಾನಿದ್ದೆ ಅಂತ. 6-7 ತಲೆಮಾರು ಹಿಂದಿಂದೇ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಪ್ರಪಂಚದ ಆದಿಯಲ್ಲಿದ್ದಂಥ ಶಕ್ತಿ ಬಗ್ಗೆ ನಮಗೆ ಹೇಗೆ ಗೊತ್ತಿರುತ್ತೆ ಅಂತ ಗೊತ್ತಿರೋ ಸಾಧ್ಯ ಇಲ್ಲ. ಹಾಗಾದ್ರೆ ಮಹರ್ಷಿಗಳಿಗೂ ಗೊತ್ತಿರೋ ಸಾಧ್ಯ ಇಲ್ಲ. ಯಾಕಂದ್ರೆ ಕೃಷ್ಣ ಮಹರ್ಷಿಗಳು ವಿದ್ವಾಂಸರು ಬರೋದಕ್ಕಿಂತನೂ ಮೊದಲೇ ಇತ್ತು. ಅದೊಂದು ಹೇಳ್ತಾರೆ, ಹೇಗೆಂದ್ರೆ ಯುಗ ಸೃಷ್ಟಿ ಆಗಬೇಕಾದ್ರೆ ಭಗವಂತ ಚಿಂತೆ ಮಾಡಿದ್ದಂತೆ, ಒಬ್ಬನೇ ಯಾಕೆ ಇರಬೇಕು, ಒಂದು ಸೃಷ್ಟಿ ಮಾಡೋಣ ಅಂತ. ಅಂದರೆ ಭಗವಂತ ಮೊದಲಿದ್ದ, ಸಮುದ್ರದಲ್ಲಿ ಇದ್ದ ಅಂತ ಥೇರಿ ಅದು. ಅವನಿದ್ಮೇಲೆ ಅನ್ನಿಸ್ತಂತೆ ಒಬ್ಬನೇ ಇರೋದು ಯಾಕೆ ಅಂತ. ಆ ವಿಚಾರ ಬಂದ ಮೇಲೆ ಶುರು ಮಾಡಿದ, ಒಂದೊಂದೊಂದು ಸೃಷ್ಟಿ ಶುರು ಮಾಡಿದ. ಅಂದರೆ ತಾನು ಇದ್ದ ಮೇಲೆ ಎಷ್ಟೋ ಶತಮಾನಗಳಿಂದ ಮೇಲೆ ವಿಚಾರ ಬಂತು, ಆಮೇಲೆ ಎಷ್ಟೋ ಶತಮಾನಗಳ ನಂತರ ಒಂದೊಂದಾಗಿ ಜೀವ ಬರೋಕ್ಕೆ ಶುರು ಆಯಿತು. ಇವರಿಗೆ ಅವನು ಹೇಗಿದ್ದಾನೆ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾವಾಗಲೂ ಹೇಳ್ತೇನೆ, ಪ್ರಶ್ನೆ ಬರೋದು ಯಾವಾಗ ಅಂದಾಗ, ತುಂಬ ದೂರದ ವಸ್ತು ಆಗಲಿ, ತುಂಬ ದೊಡ್ಡ ವಸ್ತು ಆಗಲಿ ಕಣ್ಣಿಗೆ ಸಿಗೋಲ್ಲ. ಈಗ ಒಂದು ದೊಡ್ಡ ಬಂಗ್ಲೆ ಅಂತ, ದೊಡ್ಡ ಬಂಗ್ಲೆ ಇದೆ, ಮೈಸೂರು ಅರಮನೆ, ಮುನ್ನೆ ನಿಂತ್ಕೊಂಡ್ಬಿಡಿ, ಏನು ಚೆನ್ನಾಗಿದೆಯಲ್ಲ ಅಂತೀವಿ ನಾವು. ಇಡೀ ಕಾಣಿಸಲ್ಲ, ಮುಂದಿಂದ ಇಷ್ಟೇ ಕಾಣಿಸಿದ್ದು ನನಗೆ. ಒಳಗಡೆ ಅಯ್ಯೋ ಇಷ್ಟು ಚೆನ್ನಾಗಿದೆಯಾ, ಒಳಗಡೆ ಇಷ್ಟು ರೂಮ್ಸ್ ಇದೆಯಾ ಒಳಗಡೆ ಅಂದರೆ ಅತ್ಯಂತ ದೊಡ್ಡದಾದದ್ದು ನಮ್ಮ ಕಣ್ಣಿನ ಮಿತಿಗಳನ್ನು ದಾಟುತ್ತೆ. ಅತಿ ದೂರವಾಗಿದ್ದದ್ದು ನಮ್ಮ ಕಣ್ಣಿಗೆ ದಾಟುತ್ತೆ, ಅತಿ ಚಿಕ್ಕದಾಗಿದ್ದು ನಮಗೆ ಕಾಣಿಸಲ್ಲ. ಆದ್ದರಿಂದ ಅಣುರೇಣ ತೃಣಕಾಷ್ಟಗಳಲ್ಲಿ ಭಗವಂತ ಇದ್ದಾನೆ ಅಂತ ನಂಬುದು. ಎಷ್ಟು ಸಣ್ಣವನಿದ್ದಾನೆ, ವಿವೇಕಾನಂದರ ಮಾತು ಹೇಳ್ಬೇಕನ್ನಿಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಎಷ್ಟು ಸಣ್ಣವರಿದ್ದೀವಿ ಅಂತ ಹೇಳ್ತಾನೆ ವಿವೇಕಾನಂದರು ಹೇಳೋ ಮಾತು. ಐ ಆಮ್ ಬಟ್ ಎ ಮೈಕ್ರೋಸ್ಕೋಪಿಕ್ ಡಸ್ಟ್ ಇನ್ ದಿ ವಾಸ್ಟ್ ಇಮ್ಮೆನ್ಸಿಟಿ ಆಫ್ ಸ್ಪೇಸ್ ಅಂತ. ಐ ಆಮ್ ಎ ಮೈಕ್ರೋಸ್ಕೋಪಿಕ್ ಡಸ್ಟ್ ಇನ್ ದಿ ವಾಸ್ಟ್ ಇಮ್ಮೆನ್ಸಿಟಿ ಆಫ್ ಸ್ಪೇಸ್ ಅಂತ. ಮೈಕ್ರೋಸ್ಕೋಪಲ್ಲಿ ಕಾಣಿಸುವಷ್ಟು ಮಾತ್ರ ಧೂಳಿ ಕಣ, ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅಂಥ ಧೂಳು ಇಡೀ ಬೃಹತ್ ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಹೆಂಗಿರುತ್ತೆ. ಹಾಗೆ ಅಷ್ಟು ಸಣ್ಣವನು ನಾನು. ಅತ್ಯಂತ ಬೃಹತ್ ಆದದ್ದು, ಅತ್ಯಂತ ಸೂಕ್ಷ್ಮವಾದದ್ದು, ಅತ್ಯಂತ ದೂರ ಇರೋದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಕೃಷ್ಣ ಮೂರೂ ಹೌದು. ಸೂಕ್ಷ್ಮ ರೂಪದಲ್ಲಿ ಎಲ್ಲರಲ್ಲೂ ಇದ್ದಾನೆ, ದೊಡ್ಡದಾಗಿ ಇಡೀ ಆಕಾಶವನ್ನು ಆವರಿಸ್ಕೊಂಡಿದ್ದಾನೆ, ಜಗತ್ತನ್ನು ಆವರಿಸ್ಕೊಂಡಿದ್ದಾನೆ, ಮತ್ತು ಅಷ್ಟು ಹಿಂದಿರೋನು. ಆದ್ದರಿಂದ ಅವನ ಗುರುತು ಯಾರಿಗೂ ಸಿಗೋಕೆ ಸಾಧ್ಯ ಇಲ್ಲ, ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಯಾರಾದ್ರೂ ನಮಗ್ ದೇವ್ರು ಗೊತ್ತು ಅಂದ್ರೆ ಅದೇ ಏನಿಲ್ಲ, ಸಮಾಧಾನ ಅಷ್ಟೇನೆ, ಸಮಾಧಾನ ಅಷ್ಟೇ. ಸುಳ್ಳು ಅಂತಾನೆ ಆಗುತ್ತೆ. ನಮ್ಗೆ ದೇವ್ರ ಬಗ್ಗೆ ಎಲ್ಲ ಗೊತ್ತು ಅಂತಂದ್ರೆ ಹೇಗಿದೆಯಲ್ಲ. ಅವ್ರಿಗೆ ತಮ್ಮ 8ನೇ ತಲೆಮಾರಿನ ಹೆಸರು ಹೇಳ್ಬಿಡಿ ಏನು ನೋಡೋಣ, ಅದೇ ಗೊತ್ತಿಲ್ಲ. 8 ತಲೆಮಾರು ಹಿಂದಿರೋರು, ಇತ್ತೀಚೆಗೆ ಒಂದು 200 ವರ್ಷ ಹಿಂದಿರೋರ ಹೆಸರು ಗೊತ್ತಿಲ್ಲ. ಇನ್ನು ಪ್ರಪಂಚದ ಹಾದಿಯಲ್ಲಿದ್ದವ್ರ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಅದಕ್ಕೆ ತಾನು ಕೃಷ್ಣ ಯಾರೂ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಸೊ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರು ಸಾಧ್ಯ ಇಲ್ಲ. ಯಾರಾದ್ರೂ ಅರ್ಥ ಮಾಡ್ಕೊಂಡು ಅವನು ಕೃಷ್ಣಕ್ಕಿಂತ ದೊಡ್ಡ ಅವನು ಇರಬೇಕಾಗಿತ್ತು. ಅದು ಕೃಷ್ಣನಿಗೆ ತುಂಬಾ ಹತ್ತಿರವಾದವನು ಇರಬೇಕು, ಅಥವಾ ಅವನಕ್ಕಿಂತ ತುಂಬಾ ದೊಡ್ಡವನಾದವನು ಇರಬೇಕು, ಅವನು ಕಂಡವನು ಇರಬೇಕು. ಆಗೋದೇ ಇಲ್ಲಲ್ಲ. ಸೊ ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಇರೋಕ್ಕೆ ಸಾಧ್ಯನೇ. ನೀವು ಗಮನಿಸಿದ್ದೀರಿ, ಎಂಥ ಒಳ್ಳೆ ಕ್ಯಾಮ್ರಾ ತಗೊಂಡ್ರು ಕೂಡ
ಇಡೀ ಚಿತ್ರ ತೊಗೊಳಕ್ಕಾಗಲ್ಲ ಅಂತಾರೆ. ಅಷ್ಟು ದೊಡ್ಡ ಬರಲ್ಲ, ಇಷ್ಟು ಫ್ರೇಮ್ ಬಿಟ್ಟು ಹೋಗುತ್ತೆ, ಹೌದು. ಬಿಯಾಂಡ್ ಫ್ರೇಮ್ ಅಂತ ಹೇಳ್ತೀವಿ. ಆ ಕ್ಯಾಮ್ರಾಗಷ್ಟು ಫ್ರೇಮೇ ಇರಬೇಕಾದ್ರೆ ನನ್ನ ಮನಸ್ಸಿನ ಫ್ರೇಮ್ ಹೇಗಿರಬೇಕು? ನನ್ನ ಫ್ರೇಮ್ ಸಣ್ಣದು, ಬಹಳ ಸಣ್ಣ ಫ್ರೇಮು. ಸಣ್ಣ ಫ್ರೇಮಲ್ಲಿ ಈಗ ಸಮುದ್ರವನ್ನು ಬಗ್ಸಿ ಅಲ್ಲಿ ತೊಗೊಂಬರ್ತೀನಿ ಅಂದರೆ ಹೆಂಗಾಗುತ್ತೆ? ಆಕಾಶವನ್ನು ಅಂಗೈಲಿ ಹಿಡ್ಕೋತೀನಿ ಅಂದರೆ ಆಗಲ್ಲ. ಹಾಗೆ ಕೃಷ್ಣನನ್ನು ಕೂಡ ಒಬ್ಬ ಮನುಷ್ಯರಿಂದ, ಒಬ್ಬ ವ್ಯಕ್ತಿಯಿಂದ ಅರ್ಥ ಆಯಿತು ಅಂತ ಹೇಳೋಕೆ ಸಾಧ್ಯ ಇಲ್ಲ. ಸರ್, ಇಲ್ಲಿ ಕೃಷ್ಣ ಭಾವನೆಗಳ ಬಗ್ಗೆ ಮಾತಾಡ್ತಾನೆ. ಅಂದರೆ ಎಲ್ಲ ಭಾವನೆಗಳು, ಕಷ್ಟ ಸುಖ, ಹಿಂಸೆ ಅಹಿಂಸೆ, ಸತ್ಯ ಮಿಥ್ಯ, ನೋವು ನಲಿವು, ಈ ಎಲ್ಲ ಭಾವನೆಗಳು ನನ್ನಿಂದ ಬಂದಂಥವು, ಎಲ್ಲವೂ ನನ್ನಿಂದ ಬರುತ್ತೆ ಅಂತ ಹೇಳ್ತಾನೆ. ಅಂದರೆ ಈ ಎಲ್ಲ ಭಾವನೆಗಳು, ಮನುಷ್ಯನ ಭಾವನೆಗಳಿದೆ, ಇದು ಭಗವಂತನಿಂದ ಬಂದಂಥದ್ದು. ಹಾಗಾದರೆ ಆ ಭಾವನೆಗಳನ್ನು ನಾವು ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ? ಅಂದರೆ ಕೆಲವರು ಹಿಂಸೆಯನ್ನು ಆಯ್ಕೆ ಮಾಡ್ಕೊತಾರೆ, ಕೆಲವರು ಅಹಿಂಸೆಯನ್ನು ಆಯ್ಕೆ ಮಾಡ್ಕೊತಾರೆ, ಕೆಲವರು ಕಷ್ಟ ಇರ್ತಾರೆ, ಕೆಲವರು ಸುಖ ಇರ್ತಾರೆ. ಅಂದರೆ ಆ ಭಾವನೆಗಳು ನಾವು ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ? ಇದಕ್ಕೆ ಒಂದು ಬಹಳ ಅದ್ಭುತವಾದ ಉದಾಹರಣೆ ಕೊಡ್ತಾನೆ ಕೃಷ್ಣ. ಅದಕ್ಕೆ ನಾನು ಹೋಲಿಸ್ಕೊಂಡು ಹೇಳೋದು, ಇವತ್ತಿನ ಕಾಲಕ್ಕೆ ಹೋಲಿಸೋದು ಅಂದರೆ, ಜಗತ್ತು ಅನ್ನುವಂಥದ್ದು ಜೀವಭೂಮಿ, ಎಲ್ಲ ಜೀವಗಳು ಬದುಕಿರುವಂಥ ಜಾಗ ಇದು ಜೀವಭೂಮಿ. ಇದಕ್ಕೆ ಆಧಾರವಾಗಿರುವಂಥದ್ದು ಬ್ರಹ್ಮ ಚೈತನ್ಯ. ಅದನ್ನು ಪರಮಾತ್ಮ ಅನ್ನಿ, ದೇವರು ಅನ್ನಿ, ಕೃಷ್ಣ ಅನ್ನಿ, ದೈವ ಅನ್ನಿ, ಏನನ್ನಿ, ಎಲ್ಲದಕ್ಕೂ ಬ್ರಹ್ಮ ಚೈತನ್ಯ ಅದು. ಆ ಬ್ರಹ್ಮ ಚೈತನ್ಯ ಹೇಗೆ ಅಂದರೆ ಒಂದು ಬ್ಯಾಂಕ್ ಇದ್ದ ಹಾಗೆ. ಬ್ಯಾಂಕ್ ನಿಮಗೆ ಸಾಲ ಕೊಡುತ್ತೆ. ಈಗ 1 ಲಕ್ಷ ರೂಪಾಯಿ ಸಾಲ ತೊಗೊಂಡೆ ಬ್ಯಾಂಕಿಂದ. ಅದು ಈ ಸಾಲ ಕೊಟ್ಟ ಮೇಲೆ ಅದನ್ನು ಹೇಗೆ ಬಳಸ್ಕೋತೀರಿ ಅನ್ನೋದು ನಿಮ್ಮ ವಿವೇಕಕ್ಕೆ ಬಿಟ್ಟದ್ದು. ಅದನ್ನು ಚೆನ್ನಾಗಿ ಬಳಸ್ಕೊಂಡು ಕೆಲಸಕ್ಕೆ ಮಾಡಿ ಊರ್ಜಿತ ಮಾಡಿಕೊಂಡು ಅದರಿಂದ ಹೆಚ್ಚಿಗೆ ಬೆಳೆಸ್ಕೊಳ್ಳೋದಾದರೆ ನಿಮ್ಮ ದೈವ. ಇಲ್ಲ, ನಾನು ಪೋಲ್ ಮಾಡ್ಕೊಂಡ್ಬಿಡ್ತೀನಿ, ಹಾಳು ಮಾಡ್ತೀನಿ ನಿಮ್ಮ ಕೆಲಸ. ಬ್ಯಾಂಕ್ ನಿಮಗೆ ಸಾಲ ಕೊಡುತ್ತೆ ವಿನಃ ಆ ಹಣವನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಹೇಳಲ್ಲ. ಬ್ರಹ್ಮ ಚೈತನ್ಯನೂ ಅಷ್ಟೇ, ನಿಮ್ಮ ಜೀವಕ್ಕೆ ಅವಕಾಶಗಳನ್ನು ಕೊಡ್ತದೆ. ಅವಕಾಶಗಳೊಳಗೆ ನಿಮ್ಮ ಶಾಪಿಂಗ್ ಮಾಲಿಗೆ ಹೋದಾಗೆ, ಶಾಪಿಂಗ್ ಮಾಲಿಗೆ ಹೋದಾಗ ಎಲ್ಲ ಸಾಮಾನು ಇರುತ್ತೆ, ಏನು ತಗೊಬೇಕು ಇಟ್ಟಿರ್ತಾರೆ ಬೇಕು ಅಂತ. ಯಾವ್ದು ಆರಿಸ್ಕೋಬೇಕು ನಿಮ್ಮ ವಿವೇಕಕ್ಕೆ ಬಿಟ್ಟದ್ದು. ಜೀವಗಳು ಏನು ಮಾಡ್ತವೆ, ಕೆಲವು ಜೀವಗಳು ಸದಾಚಾರದಲ್ಲಿ ಬಂದಂಥ ಜೀವಗಳು ಒಳ್ಳೆಯದನ್ನೇ ಆರಿಸ್ಕೊಂಡು ಜೀವಕ್ಕೆ ಪುಷ್ಟಿ ತಗೋತವೆ. ಇನ್ನು ಕೆಲವು ಜೀವಗಳು ಹುಡುಕಾಡಿ ಕೆಟ್ಟದ್ದು ಆರಿಸ್ಕೋತಾರೆ. ಒಂದು ಉದಾಹರಣೆ ಹೇಳ್ಬಿಡ್ಬೇಕು ನಾನು ನಿಮಗೆ. ನನ್ನ ಪರಿಚಯದ ಹುಡುಗ ಇದ್ದ, ಅವನೊಂದು ಭಾಳ ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಕೊಡಿಸಿ ಅಂತ ಕಳೆದ. 97 ತೆಳಗೆ ಸೀಟ್ ಸಿಗಲ್ಲ ಅಲ್ಲಿ. ನನಗೆ ಪಾಪ ವಿಶ್ವಾಸ ಇದೆ ಅವರಿಗೆ, ಅವ್ರು ಹೇಳಿದೆ ಕೊಡ್ರಿ, ಹುಡುಗ ಒಳ್ಳೆ ಇದ್ದಾನೆ, ಮಾರ್ಕ್ಸ್ ಕಮ್ಮಿ ಇದೆ, ಅವ್ನಿಗೆ 50% ಇದೆ, ಕೊಡಿ ಅಂತ. ಅವ್ರ ತಂದೆಗೆ ಏನು ನಂಬಿಕೆ ಇತ್ತು ಅಂದರೆ, ಎಲ್ಲ ಹುಡುಗರು ಓದೋ ಹುಡುಗರು ಬರ್ತಾರೆ ಅಲ್ಲಿ, ಅವ್ರ ಜೊತೆ ಸೇರ್ಕೊಂಡು ನನ್ನ ಮಗ ಒಳ್ಳೆಯವನಾಗ್ತಾನೆ ಅಂತ. ಆದರೆ ಅದೇನಾಯ್ತು ಗೊತ್ತಾ, ಇಷ್ಟು ಕಾಲೇಜಲ್ಲಿ ಕೂಡ ಒಂದು 15 ಜನ ಇರ್ತಾರಲ್ಲ, ಹೀಗೆ ವಶೀಲಿ ಮೇಲೆ ಬಂದವರು ಇರ್ತಾರಲ್ಲ, ಆ ಹುಡುಗ ಅವ್ರ ದೋಸ್ತಿನೇ ಮಾಡ್ಕೊಂಡ. ದೋಸ್ತಿ ಮಾಡ್ಕೊಂಡು ಬರೀ ಆ ಕಡೆ ಈ ಕಡೆ ಓಡಾಡ್ಕೊಂಡು ಟೈಮ್ ಹಾಳು ಮಾಡ್ಕೊಂಡು ಮತ್ತೆ ಪರೀಕ್ಷೆಯಲ್ಲಿ ಫೇಲ್ ಆದ. ಅಪ್ಪ ಅಂದರು, ಅಲ್ಲ ಸರ್, ಇಷ್ಟು ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ರು ಹಿಂಗೆ ಯಾಕಾದ ಇವನು ಅಂತ. ನಾ ಇದೆ ನೋಡಿ, ಆರಿಸ್ಕೊಳ್ಳೋ ಆಯ್ಕೆ ಇದು, ಎಲ್ಲವೂ ಇದೆ. ಸತತವಾಗಿ ಓದಿ ರ್ಯಾಂಕ್ ಬರೋರು ಅಲ್ಲೇ ಕಾಲೇಜಲ್ಲಿ ಇದ್ದಾರೆ, ಓಡಾಡೋರು ಇದ್ದಾರೆ. ಈ ಹುಡುಗ ಆರಿಸ್ಕೊಂಡದ್ದು ಅವ್ರನ್ನ. ಆದ್ದರಿಂದ ಭಗವಂತ ಹೇಳ್ತಾನೆ, ನಾನು ನಿನಗೆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬಲ್ಲೆ, ನೀನು ಬೇಕಾದ ಅವಕಾಶಗಳನ್ನು ಕಣ್ಣು ಮುಂದೆ ತಂದಿಡಬಲ್ಲೆ, ಆದರೆ ವೈಯಕ್ತಿಕ ಆಯ್ಕೆಗಳು ನಿನ್ನ ಜವಾಬ್ದಾರಿನೇ ಅದು. ಅದಕ್ಕೆ ಹೇಳ್ತಾನೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಮಾನಕಂ ಪೂತಿಪೂರ್ವಕಂ ದದಾಮಿ ಯುದ್ಧಯೋಗಂ ತಂ ಏನ ಮಾಂ ಉಪಯಾಂತಿತೆ ಅಂತ. ಎಷ್ಟೆದ್ದ ಮಾತದು. ಬುದ್ಧಿಯೋಗವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ನಾನು ನಿಮಗೆ ಬುದ್ಧಿಯೋಗ ಕೊಡ್ತೇನೆ. ಯಾರು ನನ್ನಲ್ಲೇ ಮನಸ್ಸಿಟ್ಟು ನನ್ನನ್ನೇ ಚಿಂತೆಯಲ್ಲಿ ಇಟ್ಕೋತಾರೋ, ನನ್ನ ಬಗ್ಗೆ ವಿಚಾರ ಮಾಡ್ತಾರೋ, ಅಂಥವರಿಗೆ ನಾನು ಬುದ್ಧಿಯೋಗವನ್ನು ಅನುಗ್ರಹಿಸ್ತೀನಿ ಅಂತ ಹೇಳ್ತಾನೆ. ಇದೇನು ಬುದ್ಧಿಯೋಗ? ಇದು ಬುದ್ಧಿಯೋಗ ಭಾಳ ಚಂದ. ಬುದ್ಧಿ ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. ಅದು ಕೆಟ್ಟ ಬುದ್ಧಿ ಅಂತ ಹೇಳ್ತಾರೆ, ಕೆಟ್ಟ ಬುದ್ಧಿ ಇದೆ, ಒಳ್ಳೆ ಬುದ್ಧಿ ಇದೆ ಅಂತ ಅಲ್ಲ. ಈ ಬುದ್ಧಿ ಅನ್ನುವಂಥದ್ದು ಇದೆಯಲ್ಲ, ಬರೀ ಪರೀಕ್ಷೆ ಮಾಡೋ ಸ್ವಭಾವ ಇದ್ರು. ಮನಸ್ಸು ಬೇರೆ, ಬುದ್ಧಿ ಬೇರೆ. ಬುದ್ಧಿ ಇದೆಯಲ್ಲ, ಅದು ಉಪದ್ವ್ಯಾಪಿ, ಸುಮ್ಮನೆ ಕೊಡಲ್ಲ. ಅದು ಬರೀ ಪರೀಕ್ಷೆ ಮಾಡುತ್ತೆ, ಪರೀಕ್ಷೆ ಮಾಡೋದೇ ಮಾಡೋದು. ಕೊನೆಗೆ ವಿವೇಕಾನಂದರು ಹೇಳ್ತಾ ಇರೋದನ್ನು, ರಾಮಕೃಷ್ಣರು ಗಂಟಲು ನೋವಾಗಿ ಮಲ್ಕೊಂಡಾಗ ಇವು ಸಂಶಯ ಬಂದಂತೆ, ನಿಜವಾಗ್ಲೂ ದೇವರ ಇವರು, ದೇವರಾದ ಗಂಟಲು ನೋವು ಯಾಕೆ ಬರಬೇಕು ಅಂತ. ಆಗ ತಕ್ಷಣ ರಾಮಕೃಷ್ಣರು ಕಣ್ ತೆಗೆದು ಹೇಳಿದ್ರಂತೆ, ಯಾರು ರಾಮನಾಗಿದ್ನೋ, ಯಾರು ಕೃಷ್ಣನಾಗಿದ್ನೋ ಅವನೇ ರಾಮಕೃಷ್ಣನಾಗಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ನನ್ನ ಬುದ್ಧಿ ಅಂತ ಅದು ನೋಡಿ ಅಂತ, ಈ ಹೊತ್ತು ಪರೀಕ್ಷೆ ಮಾಡೋದು ಬಿಡಲ್ಲ ನನ್ನ ಅಂತ. ಕೃಷ್ಣ ಹೇಳ್ತಾನೆ, ಆ ಬುದ್ಧಿ ಇದೆಯಲ್ಲ, ಬುದ್ಧಿ ಮನಸ್ಸನ್ನು ಒಂದುಗೂಡಿಸುವಂಥ ಕೆಲಸ ನೀವು ಮಾಡ್ಕೊಳ್ಳಿ. ಮಾಡಿಸಿದಾಗ ನನ್ನಲ್ಲಿ ಏಕಾಗ್ರತೆ ಬರ್ತದೆ. ಆಗ ನಿಮಗೇನಾಗುತ್ತೆ, ಯುವರ್ ಚಾಯ್ಸ್ ಬಿಕಮ್ಸ್ ಬೆಟರ್, ನಿಮ್ಮ ಆಯ್ಕೆಗಳು ಒಳ್ಳೇದಾಗುತ್ತೆ. ಈಗ ನಮ್ಮ ಹುಡುಗ ಬರುತ್ತೆ, ಮಗು ಬರುತ್ತೆ, ನಿಮ್ಮ ಜೊತೆ ಹೋಗುತ್ತೆ ಯಾವುದೊಂದು, ಅದನ್ನು ಕೊಡಿಸು, ಚಾಕ್ಲೇಟ್ ಕೊಡಿಸು ಅಂತಾನೆ. ಅದು ಚೆನ್ನಾಗಿಲ್ಲ ಅಂತ ನಿಮ್ಗೆ ಗೊತ್ತು, ಅವನ ಬುದ್ಧಿ ಹೇಳುತ್ತೆ ಚೆನ್ನಾಗಿದೆ ಅನಿಸುತ್ತೆ. ಆದರೆ ನಿಮ್ಮ ಬುದ್ಧಿ ಮನಸ್ಸು ಎರಡೂ ಸೇರಿ ಹೇಳ್ತೀರಿ ಅದು ಚೆನ್ನಾಗಿಲ್ಲ ಮಗು,
ಅವನು ಕೇಳಿದ್ರೆ ಒಳ್ಳೆ ಚಾಕ್ಲೇಟ್ ಸಿಗತ್ತೆ ಅವನಿಗೆ, ಕೇಳದೆ ಹೋದ್ರೆ ಕೆಟ್ಟ ಸಾಮಾನು ಸಿಗ್ತದೆ. ಸೊ ಅಂದ್ರೆ ಆಯ್ಕೆ ಮಾಡೋದಕ್ಕೆ ನಮಗೆ ಕೊಟ್ಟಿರೋದು ಬುದ್ಧಿ, ಅದಕ್ಕೆ ಬುದ್ಧಿ ಯೋಗ, ಯುದ್ಧ ಯೋಗ. ಬುದ್ಧಿಯನ್ನ ಭಗವಂತ ಕೊಟ್ಟಿದ್ದು. ಸೊ ನೀವು ಹೇಳಿದಾಗೆ ಅವನ ಈ ಎಲ್ಲ ಭಾವನೆಗಳನ್ನ ಇಟ್ಟಿರ್ತಾನೆ, ಆ ಆಯ್ಕೆಯನ್ನ ನಮಗೆ ಕೊಟ್ಟಿರ್ತಾನೆ, ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅದೇ ಫ್ರೀ ವಿಲ್. ನಾವು ಹೇಳಿದ ಫ್ರೀ ವಿಲ್ ಅದೇ ಸ್ವತಂತ್ರ. ನಾವು ಯಾವ ಆಯ್ಕೆ ಮಾಡ್ಕೊಬೇಕು ಅನ್ನೋದು ನಮಗ್ ಬಿಟ್ಟಿದೆ. ಎಷ್ಟೋ ಒಂದ್ಸಲ ನಮ್ಮ ಯುವಕರು ಹೇಳ್ತೀವಿ ಸರ್, ನಾನು ಅಂದ್ರೆ ಆ ಆಯ್ಕೆ ಏನಕ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ನನಗೆ ಬೇರೆ ದಾರಿ ಇರಲಿಲ್ಲ ಅಂತ. ಬೇರೆ ದಾರಿ ಇಲ್ಲ ಆಯ್ಕೆ ಮಾಡ್ಕೊಂಡು ನಾವೆಲ್ಲ ನಮ್ಮ ತಪ್ಪುಗಳಿಗೆ ನಾವೆಲ್ಲ ಸಮರ್ಥನೆ ಮಾಡ್ಕೊಂತೀವಲ್ಲ ಸರ್. ನಾನು ಯಾವಾಗ್ಲೂ ಇದನ್ನೇ ಹೇಳ್ತೀನಿ, ನನ್ನ ಸ್ನೇಹಿತರಿಗೆಲ್ಲ ಹೇಳ್ತೀನಿ, ನಿಮ್ಮ ಜೀವನ ನಿಮ್ಮ ಆಯ್ಕೆ ಮೇಲೆ ಇರ್ತದೆ. ನೀವು ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋದು ನಿಮ್ಮ ಆಯ್ಕೆ ಮೇಲೆ ಇಟ್ಟಿದ್ದು. ನಾನು ಇವತ್ತು ನನ್ನ ಜೀವನ ಹೀಗೆ ಅನ್ಕೊಂಡ್ರೆ ನಾನು ತೆಗೆದುಕೊಂಡಂತ ಅನೇಕ ಆಯ್ಕೆಗಳು ಹೀಗಿರ್ಬೇಕು, ಹೀಗೆ ಮಾಡ್ಬೇಕು ಅಂತ. ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾರು ನಾವು ಎಷ್ಟೋ ಒಂದ್ಸಲ ನಮ್ಗೆ ಆಯ್ಕೆ ಮಾಡುವಾಗ ಬುದ್ಧಿ ಇರಲ್ಲ, ನಾವು ಬುದ್ಧಿಹೀನರಾಗಿರ್ತೀವಿ. ಆಮೇಲೆ ಅನ್ಸುತ್ತೆ ಸರ್, ಎಷ್ಟೋ ಸಲ ಆಯ್ಕೆ ಮಾಡಿದ್ಮೇಲೆ ರಿಗ್ರೆಟ್ ಅಂತಾರಲ್ಲ, ಇದು ಮಾಡಬಾರ್ದಾಗಿತ್ತು. ಆ ದಿನ ಬುದ್ಧಿ, ಕೆಲವರೆಲ್ಲ ಬೈಸ್ಕೊತಾರ, ಆ ದಿನ ಬುದ್ಧಿ ಎಲ್ಲ ಹೋಗಿತ್ತು ನಿನಗೆ, ನಿನ್ಗೆ ಸರಿಯಾಗಿ ಬುದ್ಧಿ ಇರ್ಲಿಲ್ವಾ, ಈ ತರ ಯಾರಾದ್ರೂ ಮಾಡ್ತಾರ ಅಂತ. ಸೊ ಅದಕ್ಕೆ ನಮ್ಮ ಯುವಕರಲ್ಲಿ ಹೇಳೋದಿಷ್ಟೇ, ನೀವು ಯಾವುದೇ ಒಂದು ವಿಷಯನ ಆಯ್ಕೆ ಮಾಡ್ಕೊಬೇಕಾದ್ರೆ ನೀವು ಎಮೋಷನಲ್ ಆಗಿ ಮನಸ್ಸನ್ನ ಇದಿಲ್ಲದೆ ಬುದ್ಧಿಯಿಂದ ಯೋಚನೆ ಮಾಡಿ. ಮತ್ತೆ ಇನ್ನೊಂದು ಬಹಳ ಚಂದ ಇದೆ. ಈಗ ನನಗೆ ಆಯ್ಕೆಗಳು ಬಂದಾಗ ಕೂಡ ಆಯ್ಕೆ ನಾನು ಹೇಗೆ ತಗೋತೀನಿ ಅನ್ನೋದೊಂದಿದೆ. ಮೇಲ್ನೋಟಕ್ಕೆ ಅದು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಆಳವಾಗಿ ನೋಡಿದಾಗ ಒಳ್ಳೆಯದು ಅಂತ ಅನ್ಸುತ್ತೆ. ಈ ಹಾಗಲಕಾಯಿ ಅಯ್ಯೋ ಕೈ ಅಂತ ಬಿಡೋರು ಇರ್ತಾರೆ, ಆದ್ರೆ ಹಾಗಲಕಾಯಿ ಒಳಗಡೆ ಹೋದಾಗ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಕೆಲವ್ರು ಗೊತ್ತು, ಅದಕ್ಕೆ ತಗೋತಾರೆ. ಒಂದು ಉದಾಹರಣೆ ಹೇಳ್ಬಿಡ್ಬೇಕು. ಅಣ್ಣ ತಮ್ಮ ಇದ್ರು, ಅವಳಿ ಜವಳಿ, ಒಂದೇ ಸಲ ಹುಟ್ಟಿದವರು, ಅವಳಿ ಜವಳಿ ಟ್ವಿನ್ಸ್ ಅಂತ. ಒಬ್ಬ ಮನುಷ್ಯ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದ, ಭಾಳ ದೊಡ್ಡ ಸಾಧನೆ ಮಾಡಿದವರು. ಒಂದ್ಸಲ ಟೆಲಿವಿಷನ್ ಅವ್ರು ಇಂಟರ್ವ್ಯೂ ಮಾಡಬೇಕು ಅಂತ ಕೊಡಿದ್ರು ಅವನ್ನ. ಆದರೆ ಗೊತ್ತು, ಇವನು ಅವಳಿ ಜವಳಿ ತಮ್ಮ ಇದ್ದಾನಲ್ಲ, ಈ ಸುಪ್ರೀಂ ಕೋರ್ಟ್ ಜಡ್ಜಿನ ಜೊತೆಗೆ ಹುಟ್ಟಿದಂಥ ಇನ್ನೊಬ್ಬಿದ್ದಾನಲ್ಲ, ಅವನು ಮರ್ಡರ್ ಮಾಡಿ ಜೈಲಲ್ಲಿದ್ದಾನೆ. ಇಬ್ಬರು ಒಂದೇ ಮನೇಲಿ ಹುಟ್ಟಿದ, ಒಂದೇ ವಾತಾವರಣದಲ್ಲಿ ಹುಟ್ಟಿದವರು. ಇವನು ಕ್ರಿಮಿನಲ್ ಆದ, ಅವ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಆದರು. ಅವ್ರು ಸಂದರ್ಶನ ಮಾಡಿದ್ರಂತೆ ಜೈಲಲ್ಲಿ ಹೋಗಿ ಅವನ, ಅಲ್ಲ ಯಾಕೆ ಹಿಂಗಾದೆ ನೀನು, ಒಳ್ಳೆ ಮಂತಂದಿಂದ ಬಂದವನು ಯಾಕೆ ಹಿಂಗಾದೆ ಅಂತ. ನಮ್ಮ ಅಪ್ಪನೇ ಕಾರಣ ಅಂದವನು, ನಮ್ಮ ಅಪ್ಪನೇ ಕಾರಣ. ದಿನ ಕುಡಿದು ಬರೋದು, ನನ್ನ ತಾಯಿನ ಹೊಡಿತಾ ಇದ್ದ. ಅವನು ಕ್ರೌರ್ಯ ನೋಡಿ 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 ಇದೇ ಸರಿ ಹಾದಿ ಅಂದ್ಕೊಂಡೆ, ಅದೇ ಹಾದಿಗೆ ಹೋಗ್ಬಿಟ್ಟೆ ನಾನು. ಸುಪ್ರೀಂ ಕೋರ್ಟ್ ಜಡ್ಜಿನ ಕೇಳಿದ್ರಂತೆ, ಅಲ್ಲ ನೀವು ಯಾಕೆ ಹಿಂಗಾದ್ರಿ, ಇಷ್ಟು ಒಳ್ಳೆಯವರಾದ್ರಿ ಅಂತ. ನಮ್ಮ ತಂದೆನೇ ಕಾರಣ ಅಂದಂತ. ಯಾಕೆ? ನಮ್ಮ ತಂದೆ ದಿನ ಕುಡಿದು ಬಂದು ನನ್ನ ತಾಯಿಗೆ ಹೊಡಿತಾ ಇದ್ರು. ನಾನು ನೋಡಿ ನೋಡಿ ಅನ್ಕೊಂಡೆ, ಮನುಷ್ಯ ಹೆಂಗೆ ಕ್ರೂರಿ ಆಗಬಾರ್ದು ಅಂತ ಅನ್ಕೊಂಡೆ. ನೋಡಿ ಹೇಗಿದೆ, ಒಂದೇ ಘಟನೆ ಇಬ್ಬರಲ್ಲಿ ಬೇರೆ ಬೇರೆ ಸ್ಫುರಣೆನೇ ಹೇಗೆ ಮಾಡ್ತದೆ. ತಾಯಿಯನ್ನು ಹೊಡಿತಾನಲ್ಲ ಅಪ್ಪ ಅಂತ ಅವನಂಗೆ ಆಗಬೇಕು ಅಂತ ಕ್ರೂರಿ ಆದಂಥ ಒಬ್ಬನಾದರೆ, ಛೇ ನಾನು ಹಂಗೆ ಆಗಬಾರ್ದು ಅಂತ ಆದದ್ದು ಇನ್ನೊಂದು. ಭಗವಂತ ಹೇಳೋದು, ನೀನು ಮನಸ್ಸಿಗೆ ನಾನು ಬ್ಯಾಂಕ್ ಅಂತ ಹೇಳಿದ್ನಲ್ಲ ಆಗಲೇ, ನಿನಗೆ ಸಾಲ ಕೊಟ್ಬಿಟ್ಟಿದ್ದೇನೆ, ನಾನು ಈ ಜೀವನ ಕೊಟ್ಬಿಟ್ಟಿದ್ದೇನೆ ನಿನಗೆ. ಜೀವನ ಕೊಡೋದಷ್ಟೇ ಅಲ್ಲ, ಜೀವನದ ಅನುಭವಗಳನ್ನೇ ನಿನ್ನ ಮುಂದೆ ಸಾಲಾಗಿ ಇಟ್ಟಿದ್ದೇನೆ. ಯಾವುದನ್ನು ಆರಿಸ್ಕೊಳ್ಬೇಕು ಅದನ್ನು ವಿವೇಕಕ್ಕೆ ಬಿಟ್ಟದ್ದು. ಒಳ್ಳೇದು ಆರಿಸ್ಕೊಂಡ್ಯೋ ದೊಡ್ಡವನಾಗ್ತೀಯ, ಆರಿಸ್ಕೊಳ್ತೀವಿ ಹೋದ್ರೆ ಜೀವನ ಹಾಳಾಗತ್ತೆ. ಇವತ್ತೊಂದು ಬೆಳಿಗ್ಗೆ ಯಾರೋ ಒಂದು ಫಾರ್ವರ್ಡ್ ಮಾಡಿದ್ರು ಸರ್, ಅದರಲ್ಲಿ ಒಬ್ಬ ಬುದ್ಧ ಸನ್ಯಾಸಿಯನ್ನ ಚೈನಾ ದೇಶವನ್ನ ಜೈಲಿಗೆ ಹಾಕತ್ತಂತೆ. ಜೈಲಿಗೆ ಹಾಕಿದಾಗ ಅವನು ಆಮೇಲೆ ಬಿಡುಗಡೆ ಆದ್ಮೇಲೆ ಬಂದು ಒಂದಿನ ಮಾತಾಡ್ಬೇಕಾದ್ರೆ, ನಿಮಗೇನು ಅನಿಸ್ತಾ ಇತ್ತು ಜೈಲಲ್ಲಿದ್ದಾಗ ಅಂತ. ನಾನು ತುಂಬ ಡೇಂಜರಲ್ಲಿದ್ದೆ ಜೈಲಲ್ಲಿದ್ದಾಗ. ಏನು ಡೇಂಜರು, ಏನಾದರೂ ಮಾಡ್ತಾರಂತ. ಅದು ಯಾವುದೂ ಡೇಂಜರ್ ಅಲ್ಲ, ನಾನು ಎಲ್ಲಕ್ಕಿಂತ ದೊಡ್ಡ ಡೇಂಜರ್ ಏನಂತ ಹೇಳಿದ್ರೆ, ಎಲ್ಲಿ ನಾನು ಚೈನೀಸ್ನ ಹೇಟ್ ಮಾಡೋಕೆ ಶುರು ಮಾಡ್ತೀನೋ ಅವ್ರ ಬಗ್ಗೆ ಕನಿಕರ ನಂಗೆ ಹೋಗುತ್ತೋ ಅಂತಂದ್ರೆ. ನಿಮ್ಗೆ ಗೊತ್ತಿರಬೇಕು, ದಲೈ ಲಾಮಾ ಹೇಳಿದ್ದು. ದಲೈ ಲಾಮಾ ಅವರು ಗುರುಗಳಿದ್ರಂತೆ. ಯಾರೋ ದಲೈ ಲಾಮಾ ಕೇಳ್ತಾರೆ, ನಿಮಗೆ ಶಾಂತಿ ಹೆಂಗಾದ್ರಿ ಮನಸ್ಸು ನಿಮ್ದು ಅಂತ. ನನ್ನ ಗುರುಗಳಿಂದ ಅಂತ ಹೇಳಿದ್ರಂತೆ. ಯಾರು ಗುರುಗಳು ಅಂತ. ನಮ್ಮ ಗುರುಗಳು 16 ವರ್ಷ ಚೀನಾದಲ್ಲಿದ್ದರು, ದಿನ ಚಿತ್ರಹಿಂಸೆ ಕೊಡ್ಬೇಕು. ಚಿತ್ರಹಿಂಸೆ ಎಷ್ಟು ಕೊಡ್ತಿದ್ರು ಅಂತ ಬಂದ್ಮೇಲೆ ದಲೈ ಲಾಮಾ ಕೇಳಿದ್ರಂತೆ, ಅಷ್ಟು ವರ್ಷ ಇದ್ದರಲ್ಲ ಗುರುಗಳಲ್ಲಿ, ಕೋಪ ಬರಲಿಲ್ವಾ ಅಂತ, ತೊಂದರೆ ಆಗ್ಲಿಲ್ವಾ ಅಂತ. ಒಂದೇ ತೊಂದರೆ ಇತ್ತಪ್ಪ ನನಗೆ, ಏನು ಅಂದ್ರೆ ಎಲ್ಲಿ ನನಗೆ ಶಿಕ್ಷೆ ಕೊಟ್ಟು ಒಂದು ದ್ವೇಷಿಸ್ಬಿಡ್ತೇನೋ ಅಂತ ಇತ್ತು ಅಂತ. ದ್ವೇಷ ಬರಬಾರ್ದು ಅಂತ. ಬಹಳ ಚೆನ್ನಾಗಿ ದಲೈ ಲಾಮಾ ಹೇಳಿದ್ದದು, ಬಹಳ ಅದ್ಭುತ ಮಾತದು. ಅಂದ್ರೆ ಎಷ್ಟರ ಮಟ್ಟಿಗೆ ಮನಸ್ಸು ಬದಲು ಬಿಡ್ತದೆ ನೋಡಿ. ಸಣ್ಣ ಸಿಕ್ಕರೆ ಹೊಡೆದು ಬಿಡಬೇಕು ಅಂತ ಅನ್ನುವಂಥ ಮನಸ್ಸು ಒಂದು ಕಡೆ ಆದರೆ, ಅಷ್ಟು ಶಿಕ್ಷೆ ಕೊಟ್ಟಂತವನಿಗೆ ಪಾಪ ಅವನು ಎಲ್ಲಿ ದ್ವೇಷ ಮಾಡಿಬಿಡ್ತೇನೋ ಅಂತ ಹೆದರ್ಕೊಳ್ಳೋಂಥ. ನೆಲ್ಸನ್ ಮಂಡೇಲನು ಹಂಗೆ ಹೇಳಿದ್ರು ಸರ್. ಅವರು ಎಲ್ಲ ಇದು ಬ್ಲ್ಯಾಕ್ ಮೂಮೆಂಟ್ ಆದಾಗ, ಅಪಾರ್ಥೈಡ್ ಮೂಮೆಂಟ್ ಅಲ್ಲಿ ಅವರು ವಿನ್ ಆಗಿ ಸೌತ್ ಆಫ್ರಿಕಾನ ಕಪ್ಪು ಜನರು ಆಳ್ವಿಕೆ ಬಂದಾಗ
ಅವರೆಲ್ಲರೂ ಬಿಳಿಯರ ವಿರುದ್ಧ ಹೋರಾಟ ಮಾಡಕ್ ಶುರು ಮಾಡಿದ್ರೆ ಅವ್ರನ್ನ ದ್ವೇಷ ಬರಕ್ ಶುರು ಮಾಡಿದ್ರು, ಅವ್ರನ್ನ ಹೊಡೆಯೋಕ್ ಶುರು ಮಾಡಿದ್ರು. ಅವಾಗದೆಲ್ಲ ಇವ್ರು ನೆನ್ಸರ್ ಮಾಡಿಲ್ಲ ಹಂಗೆ ಹೇಳ್ತಾರಂತೆ. ಅವರು ಮಾಡಿದ್ದನ್ನ ನಾವು ವಿರೋಧಿಸಿ ನಾವು ಅದನ್ನ ಮಾಡಕ್ ಹೋದ್ರೆ ಹೇಗೆ? ಖಂಡಿತ. ದಟ್ಸ್ ವಾಟ್ ಮಂಡೇಲಾ ಬಿಕಮ್ಸ್ ಗ್ರೇಟ್, ವೆರಿ ಗ್ರೇಟ್. ಅವ್ರು ಹೇಳ್ತಾರೆ, ಯಾರನ್ನ ನೀವು ದ್ವೇಷ ಮಾಡೋಕೆ ಶುರು ಮಾಡಿದ್ರೆ ಅವ್ರ ಸ್ಥಾನದಲ್ಲಿ ನೀವಿರ್ತೀರಿ, ನಿಮ್ಮ ಸ್ಥಾನದಲ್ಲಿ ಅವ್ರು ಇರ್ತಾರೆ, ಅಷ್ಟೇ, ವ್ಯತ್ಯಾಸ ಏನೂ ಆಗಲಿಲ್ಲ ಅಂತ. ಸೊ ನಮ್ಮ ಆಯ್ಕೆ. ಸೊ ನಮ್ಮ ಆಯ್ಕೆಗೆ ನಮಗೆ ಬುದ್ಧಿ ಬೇಕು. ಹೌದು. ಕೃಷ್ಣ ಆಯ್ಕೆಯನ್ನು ಕೊಟ್ಟಿದ್ದಾನೆ, ಹೌದು, ಬುದ್ಧಿಯನ್ನ ಕೊಟ್ಟಿದ್ದಾನೆ. ಹೌದು ಹೌದು. ಸೊ ಆಯ್ಕೆ ನಮಗೆ ಬಿಟ್ಟಿದ್ದು. ಖಂಡಿತ. ಸರ್, ಇಲ್ಲಿ ಇನ್ನೊಂದು ವಿಚಾರ, ನಾವು ತುಂಬಾ ಜನನ ಕೆಲವ್ರನ್ನ ನೋಡ್ತೀವಿ, ಕೆಲವರು ಅವ್ರಿಗೆ ಯಾವ ಮೋಹ ಇರೋದಿಲ್ಲ, ಯಾವುದೇ ರೀತಿ. ನಮ್ ಕೆಲವೊಂದ್ಸಲ ಆಶ್ಚರ್ಯ ಅನ್ಸುತ್ತೆ, ಏನಿದು ಇವ್ರಿಗೆ ಏನೂ ಬಿಡುವ ಜೀವನದಲ್ಲಿ ಅಂತ. ಅಂದ್ರೆ ಎಲ್ಲ ಮೋಹಗಳಿಂದ ದೂರವಾಗಿ ಧ್ಯಾನದಲ್ಲಿ ಕೂತಿರ್ತಾರೆ. ಅವ್ರು ನೀವು ನೋಡಿದ ತಕ್ಷಣ ನಾವು ಹೇಳ್ತೀವಲ್ಲ ಸರ್, ಕೆಲವರಿಗೆ ಒಂದೇನೋ ಸಿದ್ಧಿ, ದೇವ್ರ ಏನೋ ಇದೆ ಅಂತ ಹೇಳಿ. ಅಂದ್ರೆ ನಮ್ಗೆಲ್ಲೋ ಒಂದ್ಸಲ ಅವ್ರು ನೋಡಿದಾಗ, ಅಯ್ಯೋ ಎಂಥ ಅದ್ಭುತ ವ್ಯಕ್ತಿ, ಅಯ್ಯೋ ಇಷ್ಟು ಆಧ್ಯಾತ್ಮದಲ್ಲಿ ತೊಡಗಿರುವಂತ, ಅದು ಹೇಗೆ ಸಾಧ್ಯ? ಅಂದ್ರೆ ಎಲ್ಲವನ್ನ ಬಿಟ್ಟು, ಎಲ್ಲ ಮೋಹಗಳನ್ನ ಬಿಟ್ಟು ಧ್ಯಾನದಲ್ಲಿ ಕುಳಿತುಕೊಂತಾರಲ್ಲ, ಅದು ಹೇಗೆ ಸಾಧ್ಯ? ಇದು ಬಹಳ ಬ್ಯೂಟಿಫುಲ್ ಕ್ವೆಶ್ಚನ್ ಇದು. ಕೆಲವರು ಮಾತ್ರ ಹಾಗೆ ಇರ್ತಾರೆ, ನಿರ್ಮಮೋ ನಿರಹಂಕ, ಯಾವುದೂ ಕಂಡುಕೊಂಡಿಲ್ಲ ಅವರು, ಏನೇನು ದುಃಖ ಇಲ್ಲ, ಸಂತೋಷ ಇಲ್ಲ, ಹಾಗೆ ಇರ್ತಾರೆ. ಅವ್ರ ಅಪರೂಪ ಆದರೂ ಇದ್ದಾರೆ. ಅವ್ರು ಯಾಕೆ ಹೀಗಿದ್ದಾರೆ ಅನ್ನೋಕ್ಕೊಂದು ಕಾರಣ ಇದೆ. ಅದನ್ನು ವಿಲ್ ಪವರ್ ಅಂತ ಕರಿತೀವಿ ನಾವು, ಆತ್ಮಶಕ್ತಿ ಅಂತ ಕರಿತೀವಿ. ವಿಲ್ ಪವರ್ ಅಂದರೆ ಏನು ಅಂತ ಭಾಳ ಚೆಂದಾಗಿ ಹೇಳ್ಬಿಡ್ತೀನಿ ಅದನ್ನು. ವಿಲ್ ಪವರ್ ಅಂದರೆ ಹೇಗೆ ಅಂತ. ವಿಲ್ ಪವರನ್ನು ಡಿಫೈನ್ ಮಾಡೋದು ಹೇಗೆ ಗೊತ್ತಾ? ಇಟ್ ಈಸ್ ದ ವಿಕ್ಟ್ರಿ ಆಫ್ ದಿ ಸ್ಟ್ರಾಂಗೆಸ್ಟ್ ಡಿಸೈರ್ ಅಂತ. ಭಾಳ ಚೆನ್ನಾಗಿದೆ. ವಿಲ್ ಪವರ್ ಈಸ್ ದ ವಿಕ್ಟ್ರಿ ಆಫ್ ದಿ ಸ್ಟ್ರಾಂಗೆಸ್ಟ್ ಡಿಸೈರ್. ನಿಮಗೆ ಅಪೇಕ್ಷೆಗಳಿದ್ದಾವೆ, ಯಾವುದು ಅಪೇಕ್ಷೆ ಅತ್ಯಂತ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೋ ಅದೇ ವಿಲ್ ಪವರ್ ಆಗಿಬಿಡುತ್ತೆ. ಉದಾಹರಣೆಗೆ, ಒಬ್ಬ ಸಿಗರೇಟ್ ಸೇತಾನೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ, ಕೆಮ್ತಾ ಇರ್ತಾನೆ. ಡಾಕ್ಟರ್ ಇರ್ತಾರೆ, ನೋಡಪ್ಪ ಇನ್ನೇ ಬದುಕಲ್ಲ, ನೀನು ಲಂಗ್ಸ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗಲ್ಲ, ಎರಡೇ ಹಾದಿ ಇರೋದು, ಒಂದು ಸಿಗರೇಟ್ ಸೇದೋದು ಬಿಡಬೇಕು, ಇಲ್ಲ ಸತ್ತು ಹೋಗ್ಬೇಕು ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ? ಬದುಕಬೇಕು ಅಂತ ಆಸೆ ಇದ್ದರೆ ಸಿಗರೇಟ್ ಬಿಟ್ಬಿಡ್ತಾನೆ. ಮುಂಜಿನವ್ರು ಏನು ವಿಲ್ ಪವರ್ ರೀ ಅವನು ನೋಡಿ, ಸಿಗರೇಟ್ ಬಿಟ್ಬಿಟ್ಟ ಅವನು, ಅಷ್ಟು ಸೇತಿದ್ದು ಒಂದೇ ಸಲ ಬಿಟ್ಬಿಟ್ಟ ಅವನು. ವಿಲ್ ಪವರ್ ಸ್ಟ್ರಾಂಗು ಅಂತ. ವಿಲ್ ಪವರ್ ಅಲ್ಲ ಅದು, ಸಕ್ಸಸ್ ಆಫ್ ದಿ ಸ್ಟ್ರಾಂಗೆಸ್ಟ್ ಡಿಸೈರ್. ಅವನು ಸ್ಟ್ರಾಂಗ್, ಎರಡು ಡಿಸೈರ್ ಇದೆ ಅವನು, ಅಪೇಕ್ಷೆ ಎರಡು ಇದಾವೆ, ಒಂದು ಬದುಕೋದು, ಒಂದು ಸಿಗರೇಟ್ ಸೇದೋದು. ಅವ್ನಿಗೆ ಗೊತ್ತಾಯ್ತು, ಬದುಕಬೇಕು ಅಂದರೆ ಸಿಗರೇಟ್ ಸೇದಬಾರ್ದು, ಅಥವಾ ಸಾಯಬೇಕು ಅಂದರೆ ಸಿಗರೇಟ್ ಸೇದಬೇಕು. ಇದರಲ್ಲಿ ಯಾವುದು ಗೆದ್ದಿತ್ತದೋ ಅದು ವಿಲ್ ಪವರ್ ಆಗುತ್ತೆ ಅಂತ. ಇಲ್ಲಿ ಈ ಮನುಷ್ಯ ಕೆಲವರು ಇದ್ದಾರಲ್ಲ, ಧ್ಯಾನದಲ್ಲಿ ಇರುವಂಥವ್ರು, ಅವ್ರು ವಿಚಾರ ಮಾಡ್ತಾರೆ, ನನಗೆ ಎರಡು ಆಯ್ಕೆಗಳಿದ್ದಾವೆ. ಒಂದು, ಈ ಪ್ರಪಂಚದ ಹಿಂದೆ ಓಡೋದು, ಇದು ಮಾಯಾ ಪ್ರಪಂಚ, ಇದು ಎಷ್ಟು ಹೋದ್ರೂ ಸಿಗಲ್ಲ ಅಂತ ಗೊತ್ತಿದೆ, ಒದ್ದಾಡ್ತೀವಿ. ಈಗ ಮಹಾಭಾರತ ಕಥೆ ತಗೊಂಡ್ರೆ, ಇಷ್ಟು ದೊಡ್ಡ ಧರ್ಮರಾಜ, ಇಷ್ಟು ದೊಡ್ಡ ಕುರುಕ್ಷೇತ್ರ ಎಲ್ಲ ಇದೆ, ಕೊನೆಗೆ ಏನಾಯ್ತು? ಕೊನೆಗೆ 6 ಜನ ನಡ್ಕೊಂಡು ಹಿಮಾಲಯಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತಿರ್ಬೇಕಾದ್ರೆ ದ್ರೌಪದಿ ಸತ್ತು ಹೋಗ್ತಾಳೆ. ಸತ್ತು ಹೋದಾಗ ಕೂಗ್ತಾನೆ ಅರ್ಜುನ, ದ್ರೌಪದಿ ಸತ್ತು ಹೋದ್ಲು ಅಂತ. ಧರ್ಮರಾಜ ತಿರುಗಿ ಕೂಡ ನೋಡಲ್ಲ, ಆಯ್ತು ಹೋಗೋ ನಡಿ, ಮುಗಿತ ಕಥೆ ಹಾಕಿದ್ದು. ಒಬ್ಬೊಬ್ಬರು ಸತ್ಕೊಂಡು ಹೋಗ್ತಾರೆ. ಕೊನೆಗೆ ಧರ್ಮರಾಜ ಒಬ್ಬನೇ ಹೋಗ್ತಾನೆ ಕೊನೆವರೆಗೂ. ಏನು ಹೇಳುತ್ತೆ ಮಹಾಭಾರತ ನನಗೆ? ಕೊನೆಗೆ ಉಳಿದದ್ದೇನು ಹೇಳಿ? ಧರ್ಮರಾಜನ ಮನಸ್ಥಿಮಿತತೆ ಮಾತ್ರ ಉಳಿದಿದ್ದು ಎಲ್ಲ ಕೊಚ್ಕೊಂಡು ಹೋಯ್ತು. ಭೀಮನ ಜ್ಞಾನ, ಅರ್ಜುನನ ಶಕ್ತಿ, ನಕುಲನ ರೂಪ, ಸಹದೇವನ ಸಮಗ್ರ ಜ್ಞಾನ ಯಾವುದೂ ಉಳಿಲಿಲ್ಲ. ದ್ರೌಪದಿಯ ಛಲ ಒಂದೂ ಉಳಿಲಿಲ್ಲ. ಅದನ್ನು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಕೆಲವರು. ಅದನ್ನ ಕೃಷ್ಣ ಹೇಳ್ತಾನೆ, ನಾನು ಬುದ್ಧಿಯೋಗ ಕೊಟ್ಟಿದ್ದೇನಲ್ಲ, ಅದರಲ್ಲಿ ಜ್ಞಾನ ಕೊಟ್ಟಿದ್ದೇನೆ ಮೊದಲು ನಿಮಗೆ. ಈ ನಮ್ಮಲ್ಲಿ ಹಳೆ ತಕರಾರು ಒಂದಿದೆ, ಇಲ್ಲಿ ಬಹಳ ಹಳೆ ತಕರಾರಿದೆ ಮೊದಲಿಂದ. ನಾನು ಜ್ಞಾನದಿಂದ ಭಕ್ತಿಯೋ, ಭಕ್ತಿಯಿಂದ ಜ್ಞಾನನೋ ಅಂತ. ಜ್ಞಾನ ಬಂದದ್ರಿಂದ ಭಕ್ತಿ ಬಂತು, ಅಥವಾ ಭಕ್ತಿ ಇರೋದ್ರಿಂದ ಜ್ಞಾನ ಬಂತು ಅಂತ. ಅದು ಕೃಷ್ಣ ಹೇಳ್ತಾನೆ, ಅದು ಯಾವುದೂ ಅಲ್ಲ. ಬುದ್ಧಿ ಯೋಗ ಅಂದ್ರೆ ಭಕ್ತಿ ಜ್ಞಾನದ ಸಮನ್ವಯತೆ ಆಗಬೇಕು. ಬಹಳ ಚಂದದ ಮಾತಿದು. ಬರೀ ಭಕ್ತಿ ಇದ್ರೆ ಆಗೋಲ್ಲ. ಕಣ್ಣು ಮುಚ್ಚಂಕೋದು ಭಕ್ತಿ ಅಂದ್ರೆ ಏನೂ ಕೆಲಸ ಮಾಡಲ್ಲ. ಅದ್ರ ಜ್ಞಾನ ಅಂದ್ರೆ ಬರೀ ಓಡುತ್ತೆ, ನಿಂತ್ಕೊಳ್ಳಲ್ಲ. ಅದು ಜ್ಞಾನ ಚಲನಶೀಲವಾದದ್ದು, ಭಕ್ತಿ ಏಕಗಮನವಾದದ್ದು. ಜ್ಞಾನ ಎಲ್ಲ ಕಡೆ ಓಡಬೇಕು ಅನ್ಸುತ್ತೆ. ಈಗ ನೋಡಿ, ಬುದ್ಧಿವಂತ ಹುಡುಗರಿದ್ರೆ ಒಂದ್ ಕಡೆ ಕೂತ್ಕೊಳ್ಳಲ್ಲ ಅವರು, ಅಲ್ಲೇನಾಯ್ತು ಇಲ್ಲೇನಾಯ್ತು ಅಲ್ಲೇನಾಯ್ತು ತಿಳ್ಕೊಬೇಕು. ಆದ್ರೆ ಏಕಾಗ್ರ ಇದ್ದ ಮನುಷ್ಯ ಓಡಾಡಲ್ಲ. ಅವೆರಡು ಸೇರ್ಕೋಬೇಕು ನೋಡಿ. ಭಕ್ತಿಯ ಏಕಾಗ್ರತೆ, ಜ್ಞಾನದ ಚಲನಶೀಲತೆ ಎರಡೂ ಸೇರ್ಕೊಂಡಾಗ ಬರುವಂತಹದ್ದು ಭಕ್ತಿ. ಆ ಭಕ್ತಿ ಸೇರ್ಕೋತದಲ್ಲ, ಅದು ಬುದ್ಧಿಯೋಗ ಅಂತ ಕರೀತಾನೆ. ಆ ಬುದ್ಧಿಯೋಗದಲ್ಲಿ ಯಾರು ಇರ್ತಾರೋ ಅವ್ರು ಅನ್ಕೋತಾರಂತೆ, ಛೇ 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 ಮನಸ್ಸು ಹಿಂಗೆ ಅಲ್ಲಾಡಿದ್ರೆ ಪ್ರಯೋಜನ ಇಲ್ಲ. ಅದರಿಂದ
ಮನಸ್ಸಿನ ಬೆನ್ನು ಹತ್ತಿದ್ರೆ ಕೆಲಸ ಆಗೋಲ್ಲ ಅಂತ ಹೇಳಿ ಭಕ್ತಿ ಮಾರ್ಗವಾಗಿ ದೇವರನ್ನು ನಂಬ್ಕೊಂಡಿರ್ತಾರೆ. ಅದು ಸ್ಟ್ರಾಂಗೆಸ್ಟ್ ಡಿಸೈರ್ ಅಂತ ಹೇಳಿದ್ನಲ್ಲ, ಅವ್ರ ಸ್ಟ್ರಾಂಗೆಸ್ಟ್ ಡಿಸೈರ್ ಈಸ್ ನನಗೆ ಯಾವುದು ಬೇಡಪ್ಪ ಪ್ರಪಂಚದಲ್ಲಿ, ಹೆಂಗಿದ್ರು ಕೊನೆಗೆ ಅದೇ ಹಣೆ ಬರ ನಮ್ಮದು, ಏನಾದರೂ ಅಲ್ಲಿಗೆ ಹೋಗ್ಬೇಕಾದ್ರು. ಸರ್ ಆದ್ರೆ ಅವರ ಪ್ರಯತ್ನ ನಿರಂತರವಾಗಿರುತ್ತೆ. ಯಾಕಂದ್ರೆ ಒಂದ್ಸಲ ನನಗೇನು ಬೇಡ ಅಂತ ಹೇಳಿ ಮತ್ತೆ ನಾವು ದಾರಿ ತಪ್ಪಬಹುದು. ಹೌದು, ಅದರಿಂದ ಅವ್ರ ನಿರಾಶೆಯಿಂದ ಒಂದ್ಸಲ ಮಾಡಿ ಬಿಡೋಂಗಿಲ್ಲ. ಇದು ಬಹಳ ಕಷ್ಟ, ಸತತ ಪ್ರಯತ್ನ. ಮನಸ್ಸು ಎಳ್ಕೊಂಡು ಹೋಗ್ತಾ ಇರುತ್ತೆ, ಅದನ್ನ ನೀವು ನಿಯಂತ್ರಿಸ್ತಾನೆ ಇರಬೇಕು. ಸತತ ಯುಕ್ತಾನಂ ಅಂತ ಹೇಳ್ತಾನಲ್ಲ, ಅದೇ ಮಾತೇ ಅದು. ಅಂದ್ರೆ ನನ್ನ ಮನಸ್ಸು ನಿಂತು ಅಂತ ಹೇಳೋಂಗಿಲ್ಲ, ಯಾವಾಗ್ಲೂ ನಿಲ್ಲೋದೇ ಇಲ್ಲ. ಆದ್ರೆ ಮನಸ್ಸನ್ನ ಗಟ್ಟಿ ಹಿಡ್ಕೊಂಡೇ ಇರ್ಬೇಕು. ಅದನ್ನ ಒಂದು ಕ್ಷಣ ಬಿಟ್ಟು ಕಿತ್ಕೊಂಡು ಹೋಗ್ಬಿಡುತ್ತೆ ಅದು. ಸತತವಾಗಿ ದೀಪ ನೋಡ್ತೀವಲ್ಲ ನಾವು, ದೀಪ ನೋಡಿ ಕುಡಿ ಒಂದ್ ಸ್ವಲ್ಪ ನಿಂತು ಅಲುಗಾಡ್ತಾನೆ ಇರುತ್ತೆ ಅದು. ಹಾಗೆ ಅಲುಗಾಡುವಂಥ ದೀಪದಂತಿರುವಂಥ ಮನಸ್ಸನ್ನ ಜ್ಞಾನದಿಂದ ಕಟ್ಟಿ ಹಾಕಿ ಒಂದ್ ಕಡೆ ಯಾರು ಕೂತ್ಕೋತಾರೋ ಅವರು ಮಾತ್ರ ನಿರ್ಮಮೋ ನಿರಹಂಕಾರ ಆಗಿ ಭಗವಂತನ ಧ್ಯಾನದಲ್ಲಿ ಉಳಿತಾರೆ. ಅವ್ರಿಗೆ ಏನು ಅನ್ಸದೆ, ಏನು ಅನ್ಸ ಎಷ್ಟೋ ಸಲ ಕೆಲವರು ನೋಡಿದಾಗ ಈ ಮನುಷ್ಯಂಗೆ ಏನು ಅನ್ಸೋದೇ ಇಲ್ವಲ್ಲ, ಈ ಮನುಷ್ಯಂಗೆ ಏನೂ ಬೇಕಾಗಿಲ್ವ ಅಂತ. ಎಷ್ಟೋ ಜನರಿಗೆ ಏನೂ ಬೇಡ ಸರ್. ನಾನು ಕೆಲವ್ರನ್ನ ಬಿಟ್ಟಾಗಿದ್ದೀನಿ, ಅವ್ರಿಗೆ ಯಾವುದೇ ಆಸೆ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ಆಸೆಯಿಂದ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ. ಬುದ್ಧ ಹೇಳಿದ್ದು ಅದೇ ಅಲ್ವಾ, ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದ್ದು. ಆಸೆ ಬಂತು ಅಂದ್ರೆ ಹಿಂದೆ ದುಃಖ ಕಟ್ಟಿಟ್ಟದ್ದೇ. ಕುಂಭಮೇಳದಲ್ಲಿ ಸರ್ ನಾವು ಹೇಳ್ತೀವಿ, ಕುಂಭಮೇಳಕ್ಕೆ ಹೋದ್ರೆ ನೀವು ಪರಿಶುದ್ಧವಾದ ಹೃದಯವನ್ನು ಇಟ್ಕೊಂಡು ಹೋಗಿ, ವಿಶಾಲ ಮನಸ್ಸನ್ನ ಇಟ್ಕೊಂಡು ಹೋಗಿ. ಸೊ ಅಲ್ಲಿ ಹೋದಾಗ ಅದೇನೋ ಅದೊಂಥರ ವಿಶೇಷ ಸರ್. ಆ ಕುಂಭಮೇಳವನ್ನ ನೋಡೋದೇ ಒಂದು ಅದ್ಭುತ ಅಂತಾರಲ್ಲ. ನಾನು ಹೋಗಿದ್ದೆ ಕಳೆದ ವರ್ಷ. ಅಲ್ಲಿ ನಿಮ್ಗೆ ಕೆಲವರು ಸಿಗ್ತಾರೆ, ಅವರು ನೋಡಿದ್ರೆ ನಿಮ್ಗೆ ಅವ್ರು ನಿಮ್ಮ ಕಡೆ ನೋಡೋದು ಇಲ್ಲ. ಈ ನಾಗ ಸಾಧುಗಳು ನಿಮ್ಮ ಕಡೆ ನೋಡೋದು ಇಲ್ಲ. ಅವರಿಗೆ ನಿಮ್ಮ ಬಗ್ಗೆ ಯಾವ ತಲೆನೂ ಕೆಡ್ಸ್ಕೊಳ್ಳೋಲ್ಲ ಅವರು. ನೀವು ಹೆಂಗ್ ಬಂದ್ರಿ, ನೀವು ಯಾವ ಕಾಲ ಬಂದ್ರಿ, ನೀವು ಏನ್ ಹಾಕೊಂಡ್ ಬಂದ್ರಿ, ಅವ್ರು ನೋಡೋದು ಇಲ್ಲ. ಮತ್ತೆ ನನಗೆ ಅವ್ರು ನೋಡಿದಾಗ ಹೀಗೂ ಬದುಕ್ಬೋದಾ ಪ್ರಪಂಚದ ಯಾವ್ದು ನಾವು ಇಷ್ಟೆಲ್ಲ ಇಡೀ ಅವಾಗ ಮಾತಾಡ್ತಾ ಇದ್ದೇವೆ ಸರ್, ಕನೆಕ್ಟೆಡ್ ವರ್ಲ್ಡು, ಏನೇನೋ ಯೋಚನೆ ಮಾಡಬೇಕು, ಹೀಗೆ ಬದುಕಬೇಕು ಅಂತ ಏನೆಲ್ಲ ಕಲ್ಪನೆಗಳನ್ನ ಕಟ್ಕೊಂಡು ನಾವು ಈ ಪ್ರಪಂಚದಲ್ಲಿ ಕಳೆದೋಗ್ಬಿಡ್ತೀವಿ. ಅವರು ಬೇರೆಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ. ನಾವು ಇಲ್ಲೇ ಈ ಲೌಕಿಕ ಜೀವನದಲ್ಲಿ ಹೆಂಗ್ ಕಳೆದೋಗ್ಬಿಟ್ಟಿವಿ ಅಂತ ಹೇಳಿದ್ರೆ ನಮ್ಗೇನು ಯೋಚನೆ ಮಾಡಕ್ ಆಗ್ತಾ ಇಲ್ಲ. ಅವರು ಈ ಪ್ರಪಂಚ ಅವರಿಗೆ ಇದೇ ಇಲ್ಲ, ಅಸ್ತಿತ್ವವೇ ಇಲ್ಲ. ನಾವ್ಯಾರು ಅಸ್ತಿತ್ವವೇ ಇಲ್ಲ ಸರ್ ಅವರಿಗೆ. ಅವರ ಪ್ರಪಂಚವೇ ಬೇರೆ, ಈ ಪ್ರಪಂಚವೇ ಬೇರೆ, ನಾವ್ಯಾರು ಅಸ್ತಿತ್ವ ಇಲ್ಲ. ನಾವು ಬಂದ್ರು ಇದು ತಲೆನೂ ಕೆಡ್ಸ್ಕೊಳ್ಳಲ್ಲ. ಅದ್ಭುತ ಸರ್ ಅದು. ಅಲ್ಲ, ಹಾಗೆ ಪ್ರಪಂಚದಲ್ಲಿದ್ದು ಅದರಿಂದ ದೂರ ಆಗಿರೋದು ಬಹಳ ಕಷ್ಟ. ಪದ್ಮಪತ್ರ ಮೀಮಾಂಬಸ ಅಂತ ಹೇಳಿದಾಗ ಬಹಳ ಕಷ್ಟ. ಸೊ ಅದೊಂಥರ ಆ ಕುಂಭಮೇಳದ ನನ್ನ ಅನುಭವ ಇದೆಯಲ್ಲ ಸರ್, ಅದು ಯಾವತ್ತೂ ಮರೆದು ಹೋಗಲ್ಲ. ಅವಾಗ ನೋಡಿ, ಅವಾಗ ಅನಿಸುತ್ತೆ ನಿಮಗೆ, ಹೀಗೂ ಇರ್ತಾರಲ್ಲ ಪ್ರಪಂಚದಲ್ಲಿ ಕೆಲವರು. ಪ್ರಪಂಚದಲ್ಲಿ ಇದ್ರೂ ಕೂಡ ಯಾವುದೂ ಅವ್ರನ್ನ ಬಾಧಿಸೋದೇ ಇಲ್ಲ. ಅವ್ರು ಯಾವಾಗಲೂ ಧ್ಯಾನ ಮಗ್ನರಾಗೇ ಇರ್ತಾರೆ. ಅವ್ರ ಜಗತ್ತೇ ಬೇರೆ ಅವ್ರದ್ದು. ಸೊ ನಾವೆಲ್ಲ ಬೇರೆ ಬೇರೆ ಕಡೆ ಹೋಗ್ತೀವಿ ಅಂದ್ರೆ ಭಗವಂತ ಎಲ್ಲಿದ್ದಾನೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಹೌದೌದು. ಆದ್ರೆ ಹೆಂಗಂತ ಹೇಳಿದ್ರೆ ನಾವೆಲ್ಲ ಎಲ್ಲೋ ಒಂದ್ ಕಡೆ ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬಂದಿರುತ್ತೆ, ಎಲ್ಲಿದ್ದಾನೆ ಭಗವಂತ ಅಂತ. ಯಾವಾಗ ಬರ್ದಿದ್ರು ಅಟ್ಲೀಸ್ಟ್ ನಮ್ಗೆ ತುಂಬಾ ಕಷ್ಟ ಆದಾಗ ಭಗವಂತ ಎಲ್ಲಿದ್ಯಪ್ಪ ಅಂತ ಕೇಳೋ ಆ ಮನ್ಸಲ್ಲಿ ಬರುತ್ತಲ್ಲ ಸರ್. ಅದಕ್ಕೆ ಶ್ರೀಕೃಷ್ಣ ಇಲ್ಲೊಂದು ಶ್ಲೋಕ ಹೇಳ್ತಾನಲ್ಲ ಸರ್, ಅಹಂ ಆತ್ಮಗುದಕೇಶ ಸರ್ವಭೂತಸ್ಯ ಅಸ್ತಿತ ಅಹಂ ಆದಿಶ್ಚ ಮಧ್ಯಂ ಚ ಭೂತಾನ ಅಂತ ಏವ ಚ ಅನ್ನೋದನ್ನ, ಸೊ ತಾನು ಯಾರು, ತಾನು ಎಲ್ಲಿದ್ದೇನೆ ಅನ್ನೋದನ್ನ ವಿವರಿಸಿ ಹೇಳ್ತಾನಲ್ಲ ಸರ್. ಹೌದು, ತುಂಬಾ ಚೆನ್ನಾಗಿ ಹೇಳ್ತಾನೆ. ಅದಕ್ಕೊಂದು ಮಾತು ಹೇಳ್ತಾನೆ, ಕೇಶು ಚ ಭಾವೇಶು ಚಿಂತೇಸಿ ಭಗವನ್ಮಯ ಅಂತ ಹೇಳ್ತಾನೆ. ಅಂದ್ರೆ ನಾನು ಯಾವ ರೂಪದಲ್ಲಿ ಗುರ್ತ ಹಿಡಿಬೇಕಪ್ಪ ನಿನ್ನ, ಎಲ್ಲಿದ್ದೀಯಪ್ಪ ನೀನು ಅಂತ ಕೇಳಿದಾಗ ಹೇಳ್ತಾನೆ. ಅದು ಭಾಳ ಪದ ಉಪಯೋಗಿಸ್ತಾನೆ, ಭಾಳ ಚೆನ್ನಾಗಿರೋ ಪದ ಉಪಯೋಗಿಸ್ತಾನೆ. ಗುಡಾಕೇಶ ಅಂತ ಕರೀತಾನೆ ಅರ್ಜುನನನ್ನ. ಅರ್ಜುನನ ಒಂದು ಬಿರುದದು ಗುಡಾಕೇಶ ಅಂತ. ಗುಡಾಕೇಶ ಅಂದ್ರೆ ನಿದ್ರೆಯ ತಮಸ್ಸಿನಲ್ಲಿ ಎದ್ದು ಬಂದವನು. ನಿದ್ರೆ ಅಂದ್ರೆ ತಮಸ್ಸು. ಮನುಷ್ಯ ಅತ್ಯಂತ ಚಟುವಟಿಕೆ ರಹಿತನಾಗಿರೋದು ನಿದ್ದೆಯಲ್ಲೇನೆ. ಯಾವಾಗ ಚಟುವಟಿಕೆ ಇಲ್ಲೋ ಅವ್ನು ತಮಸ್ಸು ಬಂತು ಅಂತ. ನಿದ್ದೆ ಬಂದ್ಬಿಟ್ರೆ ನೋಡಿ ಏನು ಗೊತ್ತೂ ಆಗಲ್ಲ, ನಿದ್ದೆ ಬಂದಿದ್ದಪ್ಪ, ಏನು ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಹೇಳ್ತೀವಿ. ಮಸುಕು, ಅದೊಂದು ಮುಸುಕಿಗೆ ಹಾಕೊಂಡಂಗೆ ಇರ್ತದೆ. ಆ ಮುಸುಕಿನಿಂದ ತಮಸ್ಸಿನಿಂದ ಪಾರಾದವನು ಅರ್ಜುನ ಅಂತ ಹೇಳಿ ಗುಡಾಕೇಶ ಅಂತ ಕರೀತಾನೆ. ಅಂದ್ರೆ ಅಂಥವರಿಗೆ ಮಾತ್ರ ಹೇಳ್ಬೋದು ಕೃಷ್ಣ ಎಲ್ಲಿದ್ದೀನಿ ಅಂತ ಹೇಳೋದು. ಅವನು ಹೇಳ್ತಾನೆ, ನೀನು ತಮಸ್ಸನ್ನು ಗೆದ್ದವನಾದ್ರಿಂದ ನಿನಗೆ ಹೇಳ್ತೇನೆ ನಾ ಎಲ್ಲಿದ್ದೀನಿ ಅಂತ ಹೇಳ್ತೀನಿ ಅಂತ ಅವನಿಗೊಂದು ದರ್ಶನ ಕೊಡ್ತಾನೆ. ಅವನು ಹೇಳ್ತಾನೆ, ಮೊಟ್ಟ ಮೊದಲು ವಿಸ್ತರಣೆ ಆದಾಗ, ಪ್ರಪಂಚ ವಿಸ್ತರಣೆ ಆದಾಗ ನಾನು ಮಾಡಿದ್ದು, ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ನಾನು. ಪ್ರಪಂಚ ಸೃಷ್ಟಿ ಮಾಡಿದ್ದು ಅದರೊಳಗೆ ಇಳಿದು ಬಂದೆ ನಾನು. ಎಲ್ಲಿ ಬಂದೆ ನಾನು? ಇಳಿದು ಬಂದು ಪ್ರತಿಯೊಂದು ವಸ್ತುವಿನೊಳಗೆ ಸೇರಿಕೊಂಡೆ ನಾನು.
ಇದು ಬಹಳ ಚಂದ ಇದೆ. ಕ್ರಿಯೇಟರ್ ಗೆಟಿಂಗ್ ಇನ್ ಟು ದ ಕ್ರಿಯೇಷನ್. ಅವನು ಸೃಷ್ಟಿ ಮಾಡಿದವನು, ತಾನೇ ಒಂದು ಸೃಷ್ಟಿ ಮಾಡಿದ, ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಮೇಲೆ ನಿಂತ್ಕೊಂಡು ಸೂಪರ್ವೈಸ್ ಮಾಡ್ಬೋದಾಗಿತ್ತಲ್ಲ, ಹಾಗೆ ಮಾಡಲಿಲ್ಲ ಅವನು. ಅದ್ರೊಳಗೆ ಸೇರ್ಕೊಂಡ. ಈಗ ಮಡಿಕೆ ಮಾಡೋನಿದ್ರೆ ಮಣ್ಣು ಬೇರೆ, ಮಡಿಕೆ ಹಾಗೆ ಮಾಡ್ತಾನೆ, ಮಡಿಕೆ ಮಾಡೋನೇ ಬೇರೆ, ಮಡಿಕೆಗಳೇ ಬೇರೆ. ಆದರೆ ಇಲ್ಲಿ ಭಗವಂತ ಹಾಗೆ ಮಾಡಲಿಲ್ಲ. ಸೃಷ್ಟಿಯನ್ನು ಸೃಷ್ಟಿ ಮಾಡಿದ, ಅದರೊಳಗೆ ಇಳಿದು ಬಂದು ಪ್ರತಿಯೊಂದು ಜೀವಿಯಲ್ಲಿ ಸೇರ್ಕೊಂಡ. ಅದೇ ಆತ್ಮಗುದಕ್ಕೆ ನಾನು ಪ್ರತಿಯೊಂದು ಆತ್ಮದಲ್ಲೂ ನಾನು ಪ್ರತಿಯೊಬ್ಬರ ಶರೀರದ ಆತ್ಮನಾಗಿದ್ದೇನೆ ಅಂತ, ನಾನು ಪ್ರತಿಯೊಬ್ಬರ ಶರೀರದಲ್ಲೂ ಆತ್ಮನಾಗಿ ಕೂತಿದ್ದೇನೆ ಅಂತ ಹೇಳ್ತಾನೆ. ಇದು ನನಗೆ ಬಹಳ ಅದ್ಭುತ ಅನಿಸೋದನಿಲ್ಲ. ಅಂದರೆ ನಾವು ಎಲ್ಲ ಕಡೆ ಹುಡುಕ್ತೀವಿ ಭಗವಂತನ, ಅದೊಂದು ಬಿಟ್ಟು, ಹೃದಯ ಒಂದು ಬಿಟ್ಟು, ನಮ್ಮೊಳಗೆ ಬಿಟ್ಟು, ಇರುವುದೆಲ್ಲವ ಬಿಟ್ಟು ಇರುವುದೆಡೆ ತುಳಿಯುವುದೇ ಜೀವನ ಅಂತ ಅಡಿಗರು ಹೇಳೋದು ಬೇರೆ. ಇಲ್ಲಿ ಇದು ರೂಮಿ ಅಂತ ಇದ್ದ, ಬಹುದೊಡ್ಡ ಸೂಫೀಸ್ ಅಂತ, ಜಲಾಲುದ್ದೀನ್ ರೂಮಿ. ಅವನ ಮಾತಂದ್ರೆ ಅದ್ಭುತ ಮಾತು. ಆತ ಹೇಳ್ತಾನೆ, ನಾನು ಭಗವಂತ ನೋಡಬೇಕು ಅಂತ ಬಹಳ ತೀವ್ರ ಅಪೇಕ್ಷೆಯಿಂದ ಹೋದೆ. ಚರ್ಚಿಗೆ ಹೋದೆ, ಚರ್ಚ್ ಒಳಗೆ ಭಗವಂತ ಕಾಣಿಸ್ಲಿಲ್ಲ. ಭಾರತದ ದೇವಸ್ಥಾನಗಳಿಗೆ ಹೋದೆ, ಎಲ್ಲ ಪವಿತ್ರ ದೇವಸ್ಥಾನಗಳ ಒಳಗೆ ಇಲಿಕ್ಕೆ ನೋಡಿದೆ, ಅಲ್ಲಿ ದೇವರಿಲ್ಲ. ಕಾಬಾಕ್ ಹೋದೆ, ಮಕ್ಕಾಕ್ ಹೋದೆ, ಎಲ್ಲ ಕಡೆ ತೆಗೆದು ನೋಡಿದೆ, ಅಲ್ಲೂ ದೇವರಿಲ್ಲ. ಹೇರತ್ ಪಟ್ಟಣಕ್ಕೆ ಹೋದೆ, ಪರ್ವತದ ಶಿಖರಗಳ ಮೇಲೆ ಹೋದೆ, ಸಮುದ್ರದ ಆಳಕ್ಕೆ ಹೋದೆ, ಎಲ್ಲೂ ದೇವರು ಕಾಣಿಸ್ಲೇ ಇಲ್ಲ ನನಗೆ. ಕೊನೆಗೆ ದೇವರು ಎಲ್ಲ ಇದ್ದಾನೆ ಅಂತ ಹುಡುಕಾಡಿಕೊಂಡು ನನ್ನ ಮನಸ್ಸನ್ನು ಒಳಗೆ ತಿರುಗಿಸಿ ಹೃದಯದಲ್ಲಿ ನೋಡಿದಾಗ ಅಲ್ಲೇ ಕೂತಿದ್ದಾನಲ್ಲ ದೇವರು ಅಂತ. ಎಲ್ಲ ಕಡೆ ಹುಡುಕ್ತೆ, ಬಟ್ ಇದೊಂದು ಬಿಟ್ಟು ಎಲ್ಲ ಕಡೆ ಹುಡುಕಿದ್ದೆ ನಾನು, ಆದರೆ ಕೊನೆಗೆ ದೇವರು ಸಿಕ್ಕದಿಲ್ಲಿ ಅಂತ. ಎಷ್ಟು ಫಿಲಾಸಾಫಿಕಲ್ ಇದು. ಕೃಷ್ಣ ಭಗವಂತ 2000 ವರ್ಷದ ಹಿಂದೆ ಹೇಳಿದ್ದನ್ನು ಈತ ಜಲಾಲುದ್ದೀನ್ ರೂಮಿ 1000 ವರ್ಷದ ಹಿಂದೆ ಹೇಳ್ತಾನೆ. ಎಷ್ಟು ಚಂದ ಹೇಳ್ತಾನೆ ಅಂದರೆ, ಭಗವಂತನ ಎಲ್ಲೆಲ್ಲೂ ಹುಡುಕಾಡಬೇಡಿ, ನೀವು ನಿಮ್ಮ ಆತ್ಮದಲ್ಲೇ ಸ್ಥಿತನಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ, ನಿಮ್ಮ ಆತ್ಮದಲ್ಲೇ ಇದ್ದೇನಪ್ಪ ನಾನು ಗುಡಾಕೇಶ. ಹುಡುಕಬೇಕಾದ್ರೆ ನೀವು ಭಗವಂತನ ಎಲ್ಲೂ ಹುಡುಕಬೇಡಿ. ಯಾಕೆ ಹೊಸ ಹುಡುಗರಿಗೆ ಯಾಕೆ ಹೇಳಬೇಕು, ತರುಣರಿಗೆ ಹೇಳ್ಬೇಕು ಮಾತಿದ್ದಾನೆ ಅಂತಂದರೆ, ದೇವರು ಎಲ್ಲಿದ್ದಾನೆ ಅದು ಬರ್ತದೆ. ನಿನ್ನ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರ ಬಂದರೆ ದೇವರ ಸ್ಫುರಣ ಆದಂಗೆ ಆಯಿತು. ನಿನ್ನ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬಂದರೆ ರಾಕ್ಷಸರು ಬಂದಂಗೆ ಆಯಿತು. ಅದಕ್ಕೆ ನಮ್ಮಲ್ಲಿ ಪೂಜೆ ಮಾಡ್ಬೇಕಾದ್ರೆ ಗಂಟೆ ಬಾರಿಸ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಆಗಮಾರ್ಥಾಂತು ದೇವಾನಾಂ ಗಮನಾರ್ಥಾಂತು ರಾಕ್ಷಸ ಗುರುಘಂಟಾ ರವಂತಸ್ಯ ದೇವತಾ ಭಾನುಲಾಂಛನಂ ಅಂತ. ಅಂದ್ರೇನು? ಗಂಟೆ ಬಾರಿಸೋದು ಎದಕ್ಕೆ ಅಂತ, ಪೂಜೆ ಮಾಡೋ ಗಂಟೆ ಬಾರಿಸೋದು ಎದಕ್ಕಂದ್ರೆ, ಆಗಮಾರ್ಥಾಂತು ದೇವಾನಾಂ ಗಮನಾರ್ಥಾಂತು ರಾಕ್ಷಸ. ನಿಮ್ಮ ಮನಸ್ಸಿನಲ್ಲಿದ್ದಂಥ ರಾಕ್ಷಸ ಪ್ರಜ್ಞೆಗಳು ಹೊರಗೆ ಹೋಗಲಿ, ಒಳ್ಳೆ ವಿಚಾರಗಳು ಒಳಗೆ ಬರಲಿ. ನೀವು ಗಮನಿಸಿರ್ಬೇಕು, ದೇವಸ್ಥಾನಕ್ಕೆ ಹೋಗ್ತಾರೆ ಜನ ಪೂಜೆ ಮಾಡಿಸ್ಬೇಕು ಅಂತ, ಹೋಗಿ ನಿಂತ್ಕೋತಾರೆ. ಪೂಜೆ ಮಾಡೋದು ಪುರೋಹಿತ ಮಾಡ್ತಿರ್ತಾನೆ ಅಷ್ಟೇ, ಇವ್ರು ಆರಾಮ್ ಕೂತಿರ್ತಾರೆ, ಹರಟೆ ಹೊಡಿತಿರ್ತಾರೆ. ನಿಮ್ಮ ಇನ್ಕ್ರಿಮೆಂಟ್ ಏನೋ, ಸಕ್ಕರೆ ರೇಟ್ ಏನೋ, ಅದೇನಾಯ್ತು ಇಲೆಕ್ಷನ್, ಇದೇ ಮಾತಾಡ್ತಿರ್ತಾರೆ. ಗಂಟೆ ಬಾರಿಸ್ತಾರೆ ನೋಡಿ, ಮಂಗಳಾರತಿ ಮಂಗಳಾರತಿ ಓಡೋಗ್ತಾರಲ್ಲ ಅವರು. ಆ ಗಂಟೆ ಸಪ್ಪಳ ಆದ ತಕ್ಷಣ ನಿಂತ್ಕೋತಾರೆ ದೇವ್ರ ಮುಂದೆ. ಅಲ್ಲಿವರೆಗೂ ಏನೋ ಪ್ರಪಂಚದಲ್ಲೇ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಗಂಟೆ ಬಾರಿಸಿದಾಗಾದರೂ ಮನಸ್ಸು ಸ್ವಲ್ಪ ಒಳ್ಳೆಯದ ಕಡೆ ಬರಲಿ ಅಂತ. ಹಾಗೆ ನಮ್ಮ ಮನಸ್ಸಿನ ಕ್ಷಣಗಳಲ್ಲಿ ಆದಷ್ಟು ನಾನು ಆವಿರ್ಭಾವ ಮಾಡ್ಕೊಳ್ತಾ ಇದ್ರೆ ಒಳ್ಳೆಯ ಗುಣಗಳನ್ನು, ಅದನ್ನೇ ಹೇಳೋದು ಗುಡಾಕೇಶ ಅಂತ. ನಂಗೆ ಅನ್ಸುತ್ತೆ ಸರ್, ಏನಾಯ್ತು ಅಂತ ಹೇಳಿದ್ರೆ, ನಾವು ಏನಕ್ಕೆ ಅದನ್ನ ನೋಡಕ್, ದೇವರು ಎಲ್ಲಿದ್ದಾನೆ ಅಂತಂದ್ರೆ ನಮ್ಮೊಳಗೆ ಇದ್ದಾನೆ ನೋಡೋಕೆ ಏನಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ನಾವು ಎಷ್ಟೋ ಆಚಾರಗಳನ್ನ ವಿಚಾರ ತಿಳ್ಕೊಳ್ದೆ ಮಾಡ್ತೀವಿ. ಹೌದು, ಕರೆಕ್ಟ್. ವಿಚಾರಗಳು ಗೊತ್ತಿಲ್ಲದೇನೆ ಆಚಾರ ಮಾಡೋರು ನಾವು. ದೇವಸ್ಥಾನಕ್ಕೆಲ್ಲ ಹೋಗ್ತಾ ನಾನು ಹೋಗ್ತೀನಿ, ಚರ್ಚಿಗೆಲ್ಲ ಹೋಗ್ತಾ ನಾನು ಹೋಗ್ತೀನಿ, ಮಸೀದಿಗೆಲ್ಲ ಹೋಗ್ತಾ ನಾನು ಹೋಗ್ತೀನಿ. ಅದ್ರಲ್ಲಿ ಅದ್ರ ಹಿಂದಿನ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋದಿಲ್ಲ. ಇನ್ನೊಂದೇನಾಗುತ್ತೆ ಅಂತ ಸರ್, ನಮ್ಗೆ ಎಷ್ಟೋ ಒಂದ್ಸಲ ನಮ್ಗೆ ಅದೇ ಹೇಳ್ತಾರೆ, ನಮ್ಗೆ ಪರಿಶುದ್ಧವಾದ ಮನಸ್ಸಿನಿಂದ ನಾವು ದೇವ್ರು ನೋಡ್ಬೇಕು ಅಂತಿಲ್ಲ. ಚಾಲೆಂಜಿಂಗ್ ಸ್ಪಿರಿಟ್ ಅಲ್ಲಿ ಕೇಳ್ತೀವಿ, ದೇವ್ರು ಎಲ್ಲಿದ್ದಾನೆ ಅಂತ ಹುಡುಕೋ, ಅದೇ ಹೇಳ್ತಾರಲ್ಲ ಸಬ್ಮಿಸಿವ್, ದೇವ್ರು ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು ಅನ್ನುವಂಥ ಮನೋಭಾವ ಅಲ್ಲ ನಮ್ಗೆ. ನಮಗ್ ದೇವ್ರು ಎಲ್ಲಿದ್ದಾನೆ ಅಂತ ಗೊತ್ತಾಗೋದು ಯಾವಾಗ? ಒಂದು ನಮ್ಗೆ ತುಂಬಾ ಕಷ್ಟ ಇದ್ದಾಗ ನಾವು ಹೇಳಿದ್ವಿ ದೇವ್ರು ಎಲ್ಲಿದ್ದಾನೆ. ಇನ್ನು ತುಂಬಾ ಅಹಂಕಾರ ಬಂದಾಗ ಎಲ್ಲಿದ್ದಾನೆ ದೇವ್ರು, ಹಿರಣ್ಯಕಶಿಪು ಎಲ್ಲ ಅಹಂಕಾರ ಬಂದಾಗ ದೇವ್ರು ಇಲ್ಲದಾನೆ ಹೇಳುವಂತ. ತುಂಬಾ ಕಷ್ಟ ಇದ್ದಾಗ ದೇವ್ರೇ ಎಲ್ಲಿದ್ಯಪ್ಪ ಅಂತ ಕೇಳ. ಒಂದು ದೈನ್ಯ, ಇನ್ನೊಂದು ಅಹಂಕಾರ. ದೈನ್ಯ ಅಹಂಕಾರ ಅದನ್ನ ಬಿಟ್ಟು ದೇವ್ರು ಎಲ್ಲಿದ್ದಾನೆ ಅಂತ ನನಗೆ ನಿಜವಾಗ್ಲೂ ತಿಳ್ಕೊಬೇಕು ಅಂತ ನಾವು ಪ್ರಯತ್ನ ಮಾಡಿಲ್ಲ. ಆ ಪ್ರಯತ್ನ ಮಾಡಿದವರಿಗೆಲ್ಲ ದೇವ್ರು ಸಿಗ್ತಾರೆ. ಹೌದೌದು. ವಿವೇಕಾನಂದ ಹೇಳ್ತಾರೆ, ನಮ್ಮದೆಲ್ಲ ಧರ್ಮ ಟಚ್ ಮೀ ನಾಟ್ ರಿಲಿಜನ್ ಆಗ್ಬಿಟ್ಟಿದೆ. ನಮ್ಮ ಧರ್ಮ ಅಡಿಗೆ ಮನೆಗೆ ಸೇರಿದೆ. ನಮ್ಮ ಧರ್ಮ ಎಲ್ಲಿಗೆ ಸೀಮಿತ ಆಗಿದೆ ಅಂದರೆ, ಎಡಗೈಯಿಂದ ಮಾಡಬೇಕಾ ಬಲಗೈಯಿಂದ ಪೂಜೆ ಮಾಡಬೇಕಾ, ಈ ಮೂರ್ತಿ ಇಲ್ಲಿ ಇಡಬೇಕಾ, ಇದರಲ್ಲೇ ಹೋಯ್ತಾ ಹೊರತಾಗಿ ಅದರೊಳಗಿರುವಂಥ ಶಕ್ತಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಲೇ ಇಲ್ಲ ನಾವು ಅಂತ ಹೇಳ್ತಾರೆ. ಅದಕ್ಕೆ ನಾವು ಇಲ್ಲಿ ಕೃಷ್ಣ ಹೇಳೋದು ಅದೇನೆ, ನೀನು ಎಲ್ಲಿದ್ದೀಪ ನೀನು ಭಗವಂತ ಅಂತ ಕೇಳಿದರೆ, ಅಲ್ಲೆಲ್ಲ ಹುಡುಕಾಡಬೇಡಪ್ಪ ನನ್ನ ಗುಡಾಕೇಶ,
ನಿದ್ರೆಯಿಂದ ಹೊರಗೆ ಬಂದವನು ನೀನು, ಎಚ್ಚರವಾಗಿದ್ದೀಯಾ ಈಗ, ಸ್ಪಷ್ಟವಾಗಿದೆ ನಿನ್ನ ಕಲ್ಪನೆ, ಹೊರಗಡೆ ನೋಡಬೇಡ, ನಿನ್ನ ಹೃದಯದಲ್ಲೇ ನೋಡ್ಕೊ, ಅಲ್ಲೇ ಇದ್ದೀನಿ. ಯಾಕಂದ್ರೆ ಪ್ರತಿಯೊಂದು ಜೀವದಲ್ಲಿ ಸ್ಥಿತನಾಗಿದ್ದೇನೆ, ನಾನು ಆತ್ಮವಾಗಿ ಸ್ಥಿತನಾಗಿದ್ದೇನೆ ಅಂತ ಹೇಳ್ತಾನೆ. ಸರ್ವಭೂತಸ್ಯ ಸ್ಥಿತಃ. ಆಮೇಲೆ ಅದೇ ಹೇಳ್ತಾನೆ, ಅಹಂ ಆದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಅಂದ್ರೆ ಆದಿ ಅಂತ್ಯ ಮಧ್ಯ ಯಾವುದೂ ಇಲ್ಲ, ನಾನು ಎಲ್ಲೂ ಇರದಂತ ಮನುಷ್ಯ, ನಾನು ಪ್ರತಿಯೊಂದರಲ್ಲೂ ಇದ್ದೀನಿ ಅಂತ. ಈ ನಮ್ಮೆಲ್ಲ ಪ್ರಶ್ನೆಗೆ ಈ ಶ್ಲೋಕ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಭಗವಂತ ಎಲ್ಲಿದ್ದಾನೆ ಅಂತ ಕೇಳುವಂತ ಪ್ರಶ್ನೆಗೆ ಒಂದೇ ಶ್ಲೋಕದಲ್ಲಿ ಕೃಷ್ಣ ಉತ್ತರ ಕೊಟ್ಬಿಟ್ಟಿದ್ದಾರೆ. ಮತ್ತದು ಅವತ್ತಲ್ಲ, 10,000 ವರ್ಷ ಹೋದರೂ ಪ್ರಸ್ತುತವಾಗಿರುವಂತ ಉತ್ತರ, ಅದೇ ಉತ್ತರ. ಈ ಭಗವಂತನ ಎಲ್ಲೂ ಹುಡುಕಾಡಬೇಡಿ, ನೀವು ನಿಮ್ಮ ಮನಸ್ಸಲ್ಲೇ ನೋಡಿ, ನಿಮ್ಮ ಒಳ್ಳೆಯ ಭಾವನೆ ಜಾಗೃತರಾದಾಗ ನಿಮ್ಮ ಭಗವಂತನ ಅವತರಣಿಕೆ ಆಗಿದೆ ನಿಮ್ಮೊಳಗೆ, ಅಷ್ಟೇ. ನಾನು ಸುಮಾರು ಜನ ಬೇರೆ ಬೇರೆ ಕೆಲಸ ಮಾಡ್ಬೇಕಾದ್ರೆ ಸಮಯ ನೋಡ್ತಾರ ಸರ್. ಅಂದ್ರೆ ಈ ಟೈಮಲ್ಲಿ ಮಾಡಿದ್ರೆ ಹಿಂಗಾಗತ್ತೆ, ಈ ಟೈಮಲ್ಲಿ ಮುಹೂರ್ತ ನೋಡೋದು ಅಂತ ಮುಹೂರ್ತ ನೋಡ್ತಾರ ಸರ್. ನನಗೆ ಒಂದಿನ ನಮ್ಮ ಗುರುಗಳೊಬ್ಬರ ಹತ್ರ ಕೇಳ್ತಾ ಇದ್ದೆ, ನಾನು ಈ ಮುಹೂರ್ತ ಹೇಗೆ ನೋಡೋದು, ನಾನು ಕೆಲವೊಂದ್ಸಲ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಡ್ತೀನಿ. ಅವ್ರು ಒಂದೇ ಹೇಳಿದ್ರು, ನಿನಗೊಂದು ಸಿಂಪಲ್ ಐಡಿಯಾ ಹೇಳ್ಕೊಡ್ತೀನಿ. ಈ ಮುಹೂರ್ತ ನೋಡೋದು ತುಂಬ ಕಾಂಪ್ಲಿಕೇಟೆಡ್, ಅಂದರೆ ಅದೆಲ್ಲ ಎಷ್ಟೋ ಅಡ್ಜಸ್ಟ್ಮೆಂಟ್ಗಳು ಮಾಡಬೇಕು, ಅದೆಲ್ಲ ತುಂಬ ಕ್ಲಿಷ್ಟಕರ. ಅದು ನಿಂಗೊಂದು ಸಿಂಪಲ್ ಐಡಿಯಾ ಹೇಳ್ತೀನಪ್ಪ ಮುಹೂರ್ತ ನೋಡೋದಕ್ಕಂದ್ರು. ಏನಂತ ಕೇಳಿದೆ, ನೀನೇನೇ ಕಾರ್ಯಕ್ರಮ ಮಾಡಬೇಕು, ಏನಾದರೂ ಒಂದು ಒಳ್ಳೆ ಮಾಡಬೇಕು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಡಿಸೈಡ್ ಮಾಡ್ಬಿಡು. ಸರ್ ಅದೇ ಯಾವ ದಿನ ಅಂತ ಹೆಂಗೆ ಡಿಸೈಡ್ ಮಾಡೋದು, ಏನೂ ಮಾಡ್ಬೇಡ, ಅದು ಒಳ್ಳೆ ದಿನ ಕೆಟ್ಟ ದಿನ ಅಂತ ನೀನು ತಲೆ ಹಾಕೊಂಬೇಡ, ಮುಹೂರ್ತ ಕೇಳಕ್ಕೆ ಹೋಗ್ಬೇಡ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ದೇವರೇ 21ನೇ ತಾರೀಕು ನಾನು ಈ ಕಾರ್ಯಕ್ರಮ ಮಾಡೋಕೆ ಹೊಟ್ಟಿದ್ದೀನಿ, ನಿನ್ನ ಮೇಲೆ ಭಾರ ಹಾಕ್ತಾ ಇದ್ದೀನಿ, ಹೋಗು ಅಂತ. ಅದೇ ಒಳ್ಳೆ ದಿನ ಅಂತ ನಾನು ಅಜ್ಜ ಹೇಳೋರು, ಚಂದ ಹೇಳೋರು. ಈ ಮುಹೂರ್ತ ಅಂತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ. ನಮ್ಮಜ್ಜ ಹಂಗಲ್ಲ ಮಂತ್ರ, ಅದು ಶುಭ ಕಾರ್ಯೇಷು ಸರ್ವದಾ, ಸರ್ವ ಕಾರ್ಯೇಶು ಅಲ್ಲ. ಭಗವಂತ ಬ್ಯಾಂಕ್ ಲೂಟಿ ಮಾಡಕ್ ಹೋಗ್ತಿದ್ದೇನಪ್ಪ, ಅವಕಾಶ ಕೊಡು ಅಂತಂದ್ರೆ ಕೊಡಲ್ಲ, ಶುಭ ಕಾರ್ಯಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳಿ, ನಮ್ಮ ಅಜ್ಜಿ ಹೇಳೋನು, ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬಂದ್ರೆ ಅದರಂತ ಒಳ್ಳೆ ಮುಹೂರ್ತ ಇನ್ಯಾವುದೂ ಇಲ್ಲ. ಕೆಟ್ಟ ಕೆಲಸ ಮಾಡುವಾಗ ಮುಹೂರ್ತ ನೋಡ್ರಿ, ಯಾಕಂದ್ರೆ ಅದು ಗ್ಯಾರಂಟಿ ಆಗೋಲ್ಲ ಅದು. ಅದರಿಂದ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಆ ಕ್ಷಣನೇ. ಅದಕ್ಕೆ ದಾಸರು ಹೇಳ್ತಾರಲ್ಲ, ಇಂದಿನ ದಿನವೇ ಶುಭ ದಿನವು, ಇಂದಿನ ಗ್ರಹವೇ ಶುಭ ಕಾಲ ಅಂತ ಹೇಳಿದಾಗೆ ಪ್ರತಿಯೊಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಆ ಮುಹೂರ್ತ ಬರುತ್ತೋ ಅದೇ ಒಳ್ಳೆ ಕಾಲ. ಬಟ್ ಒಳ್ಳೆ ಕೆಲಸದಲ್ಲಿ ಸ್ವಾರ್ಥ ಇರೋದಿಲ್ಲ, ಅವಾಗ ಆ ಮುಹೂರ್ತ ಕೆಟ್ಟದ್ದು ಒಳ್ಳೇದು ಬರೋದೇ ಇಲ್ಲ, ಅಲ್ಲಿ ಮುಹೂರ್ತ ಒಳ್ಳೇದೇ ಆಗುತ್ತೆ, ಒಳ್ಳೇದೇ ಆಗಿರೋದು. ಸೊ ಅದೇ, ಸೊ ಅಂದ್ರೆ ಎಷ್ಟೋ ಸಲ ನಾವು ಮುಹೂರ್ತಕ್ಕೆ ಸರಿಯಾಗಿ ಕಾರ್ಯಕ್ರಮ ಮಾಡಬೇಕು, ಮುಹೂರ್ತಕ್ಕೆ ಸರಿ, ಆ ಮುಹೂರ್ತದಲ್ಲೇ ಕಳೆದೋಗ್ಬಿಟ್ಟಿದೆ. ಹೌದು, ಅದ್ರ ಹಿಂದ್ಗಡೆ ಇರೋ ವಿಚಾರ ಒಂದೇ, ದೇವರನ್ನ ಯಾವತ್ತು ನೆನಪಿಸ್ಕೊಂತೀವೋ ಅದೇ ಶುಭ ಮುಹೂರ್ತ. ನಿಮ್ಮ ಮನಸ್ಸಿನಲ್ಲಿ ಒಳ್ಳೇದು ಬಂತು ಅಂದ್ರೆ ಅದು ಒಳ್ಳೆ ಮುಹೂರ್ತನೇ, ಅಷ್ಟೇ, ಒಳ್ಳೆ ಮುಹೂರ್ತ, ಅದಕ್ಕಿಂತ ಬೇರೆ ಇದಿಲ್ಲ ಸರ್. ಹೀಗೆ ಬಟ್ ಅರ್ಜುನ ಅಲ್ಲಿಗೆ ಮುಗಿಸಲ್ಲ ಸರ್. ಅರ್ಜುನ ಕೇಳುವಂತ ಪ್ರಶ್ನೆಗಳು ಹಲವಾರು. ಅರ್ಜುನನಿಗೆ ಕೃಷ್ಣನ ಬೇರೆ ಬೇರೆ ದೇವರ ಬೇರೆ ಬೇರೆ ವಿಧದ ಅರ್ಥ ಮಾಡ್ಕೊಬೇಕು. ಅಂದ್ರೆ ಕೃಷ್ಣ ತನ್ನನ್ನ ತಾನು ವರ್ಣಿಸ್ಕೊಳ್ತಾನೆ. ಅಂದ್ರೆ ಅರ್ಜುನನಿಗೆ ಅರ್ಥ ಆಗ್ಲಿ ದೇವರು ಅನ್ನುವಂಥ ಒಂದು ದೇವರ ಸತ್ವ ಅರ್ಥ ಆಗ್ಲಿ ಅಂತ ಹೇಳಿ ವಿಧವಾದವಾಗಿ ವರ್ಣಿಸ್ತಾನೆ ಸರ್. ಅದನ್ನ ಹೇಳ್ಬೋದಾ ಸರ್? ಬಹಳ ಚೆನ್ನಾಗಿದೆ. ಅರ್ಜುನನಿಗೆ ಒಂದು ಕುತೂಹಲ ಇದೆ. ಈಗ ಕುತೂಹಲ ತಡ್ಕೊಳಕ್ಕಾಗಲ್ಲ ಅವನಿಗೆ. ಕೃಷ್ಣ ಹೇಳಿದ್ದಾನೆ, ನಾನೇ ಸೃಷ್ಟಿ ಮಾಡಿದ್ದು ಪ್ರಪಂಚ ಅಂತ ಹೇಳಿದ. ದೇವತೆಗಳು ಇರಲಿಲ್ಲ, ಮಹರ್ಷಿಗಳಿರಲಿಲ್ಲ ನಾನು ಸೃಷ್ಟಿ ಮಾಡಿದಾಗ ಅಂತೆಲ್ಲ ಹೇಳಿದ. ಹಂಗಾರೆ ಇವನು ಇರೋದು ಹೇಗೆ ಅಂತ. ನನ್ನ ಮುಂದೆ ನನ್ನಂಗೆ ಇದ್ದಾನೆ ಇವನು, 2 ಕಾಲು 2 ಕೈ ಇದ್ದಾನೆ. ಇವನ್ನೆಲ್ಲ ಮಾಡಿದ್ದು ಹೇಳ್ತಾನೆ, ಒಪ್ಕೋಬೇಕು, ದೊಡ್ಡವನು ಒಪ್ಕೊಂಡಿದ್ದೆ ನಾನು ಅವನ್ನ. ಆದ್ರೆ ಅದೆಲ್ಲ ಹೆಂಗ್ ಸೃಷ್ಟಿ ಮಾಡಿದ, ಅದ್ಭುತ ರೂಪ ಎಲ್ಲಿದ್ ಬಂತ ಒಂದು ನೋಡ್ಬೇಕಲ್ಲ ಅನ್ಸ್ಬಿಡ್ತು. ಅವ್ನು ಕೇಳಿಬಿಟ್ಟ, ನೀನ್ ಹೇಳ್ತೀಯಲ್ಲ ನೀನ್ ಹಂಗಿದ್ದೆ ಹಿಂಗಿದ್ದೆ ಅಂತ, ನೀನ್ ಹೆಂಗಿದ್ಯಾ ಅಂತ ಕೇಳ್ತಾನೆ. ಅಲ್ಲಿ ಕೃಷ್ಣ ಎಷ್ಟು ಚಂದ ವರ್ಣನೆ ಮಾಡ್ತಾನೆ, ಮಾತಿದೆ ಹೇಗಿದೆ ನೋಡಿ. ಅವನು ಹೇಳ್ತಾನೆ, ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ರುದ್ರರಲ್ಲಿ ಶಂಕರ, ವಸುಗಳಲ್ಲಿ ಅಗ್ನಿ, ಪರ್ವತಗಳಲ್ಲಿ ಮೇರು, ಪುರೋಹಿತರಲ್ಲಿ ಬೃಹಸ್ಪತಿ, ಸೇನಾಪತಿಗಳಲ್ಲಿ ಕಾರ್ತಿಕೇಯ, ಜಲಾಶಯಗಳಲ್ಲಿ ಸಮುದ್ರ, ಮಹರ್ಷಿಗಳಲ್ಲಿ ಭೃಗು, ಶಬ್ದಗಳಲ್ಲಿ ಓಂಕಾರ, ಕುದುರೆಗಳಲ್ಲಿ ಉಚ್ಚೈಸ್ರವಸ್, ಆನೆಗಳಲ್ಲಿ ಐರಾವತ. ಇನ್ನೂ ರಾಶಿ ಹೇಳ್ಕೊಂಡು ಹೋಗ್ತಾನೆ ಹಿಂಗೆ. ಒಬ್ರು ಯಾರು ನನಗೆ ಬಹಳ ಪ್ರಶ್ನೆ ಕೇಳಿದ್ರು ಅನಿಲ್ ಇದ್ರ ಬಗ್ಗೆ. ಇದೇನು ಅಸಹ್ಯ ಅಲ್ವಾ ದೇವ್ರು ಹೇಳ್ಕೊಳ್ಳೋದು, ನಾನು ಹೆಂಗಿದ್ದೀನಿ ಅಂತ ಅಹಂಕಾರ ಅಲ್ವಾ ಇದು? ಈಗ ನಮ್ಮ ಹುಡುಗ ಹೇಳ್ಕೊತ ನಾನೇನು ಮಾಡಿದೆ ಗೊತ್ತಾ, ನಾನೇ ಮಾಡಿದ್ದೆ ಅಂದಾಗ ಅಹಂಕಾರ ಅಂತೀರಪ್ಪ. ಮತ್ತು ಕೃಷ್ಣ ಹೇಳಿದ್ದ ಅಹಂಕಾರ ಅಲ್ವಾ? ಪರ್ವತದಲ್ಲಿ ಮೇರು ನಾನೇನೆ, ಸರ್ಪಗಳಲ್ಲಿ ವಾಸುಕಿ ನಾನೇನೆ, ಇಂದ್ರ ಐರಾವತ ನಾನೇನೆ ಅಂತ ಹೇಳ್ಕೊಳ್ಳೋದು ಅಹಂಕಾರ ಅಲ್ವಾ ಇದು? ಯಾರಿಗಾದ್ರೂ ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಹೇಳ್ಕೋಬೇಕಾಗಿತ್ತ ಕೃಷ್ಣ? ನಾನು ಹೀಗೆ ಅಂತ ಹೇಳ್ಕೋಬೇಕಾಗಿತ್ತ ಅಂತ. ಉದ್ದೇಶ ಅದಲ್ಲ. ಅರ್ಜುನನಿಗೊಂದು ಸಂದೇಶ ಮುಟ್ಟಿಸ್ಬೇಕಾಗಿದೆ ಅವನು.
ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಮುಟ್ಟಿಸ್ಬೇಕಾಗಿದ್ದೇನು ಅಂದರೆ, ಜಗತ್ತಿನಲ್ಲಿ ಅತ್ಯಂತ ಮಹತ್ತಾದದ್ದು ಯಾವುದಾದ್ರೂ ಕಾಣಿಸುತ್ತಾ ನಿನಗೆ? ಮೌಂಟ್ ಎವರೆಸ್ಟ್, ಕೈಲಾಸ್ ಪರ್ವತ್, ಮಾನಸ್ ಸರೋವರ್, ಏನು ಚೆನ್ನಾಗಿದೆ ಅನಿಸ್ಬಿಡುತ್ತಲ್ಲ. ಕೃಷ್ಣ ಹೇಳೋದೇನೆ, ನಿನ್ನ ಮನಸ್ಸಿಗೆ, ನಿನ್ನ ಬುದ್ಧಿಗೆ, ನಿನ್ನ ಚಿಂತನೆಗೆ ಯಾವುದು ಅತ್ಯಂತ ಶ್ರೇಷ್ಠ ಅಂತ ಅನಿಸುತ್ತೋ ಅದೆಲ್ಲವೂ ಭಗವಂತನ ಅವತರಣ ಅಷ್ಟೇ. ಅಂದರೆ ನಿನಗೆ ಜಗತ್ತಲ್ಲಿ ಏನೇನು ಅದ್ಭುತ ಅಂತ ಕಾಣಿಸುತ್ತೋ, ತಾಯಿ ಮಗುವಿನ ಪ್ರೀತಿ ಹೇಳಿ, ತಾಯಿ ಮಗುಗೆ ಪ್ರೀತಿ ಮಾಡ್ತಾಳಲ್ಲ, ಅದು ಭಗವಂತನ ಅವತರಣಿಕೆನೆ. ಎಲ್ಲಿ ನಿಮಗೆ ಸುಂದರತೆ ಕಾಣಿಸುತ್ತೋ, ಅದಕ್ಕೆ ಸತ್ಯ, ಶಿವ, ಸುಂದರ ಅಂತ ಮೂರು. ಎಲ್ಲಿ ಸತ್ಯ ಕಾಣಿಸುತ್ತೋ, ಎಲ್ಲ ಶಿವವಾದದ್ದು ಕಾಣಿಸುತ್ತೋ, ಎಲ್ಲಿ ಸುಂದರವಾದದ್ದು ಕಾಣಿಸುತ್ತೋ, ಅದೆಲ್ಲವೂ ಭಗವಂತನ ಇರುವಂಥ ಸ್ಥಾನ, ಅದು ಭಗವಂತನ ಇರುವಿಕೆಯ ಲಕ್ಷಣ ಅದು ಅಂತ. ಅದರಿಂದ ಹೇಳ್ತಾನೆ, ನಾನು ಹೀಗಿದ್ದೀನಿ ಅಂತ ಹೊಗಳ್ಕೋತೀನಿ ಅಂತಲ್ಲ, ನೀನು ಪ್ರಪಂಚದಲ್ಲಿ ಏನೇ ಕಾಣಪ್ಪ, ಎರಡು ಅರ್ಥ ಅದರೊಳಗೆ. ನೀ ಪ್ರಪಂಚದಲ್ಲಿ ಏನನ್ನೇ ಕಂಡ್ರು, ಯಾವುದನ್ನೇ ಕಂಡ್ರು ಅದು ನಾನೇ ಅಂತ ಒಂದಾದರೆ, ಯಾವುದು ನಿನಗೆ ಅದ್ಭುತ ಅನಿಸುತ್ತೋ ಅದ್ಭುತಗಳೊಳಗೂ ನಾನೇ ಇದ್ದೀನಿ. ಅಂದರೆ ಅವು ಎಲ್ಲವನ್ನೂ ಸೃಷ್ಟಿ ಮಾಡಿದವನು ನಾನು, ಆ ಎಲ್ಲ ರೂಪದಲ್ಲೂ ಇದ್ದೀನಿ. ಒಂದು ಮಾತು ತಿಳ್ಕೋಬೇಕು, ನಾವು ಭಾರತೀಯರು ಸ್ವಾತಂತ್ರ್ಯ ಬರೋ ಹೊತ್ತಿಗೆ 33 ಕೋಟಿ ದೇವತೆಗಳು ಅಂತಿದ್ವಿ. ಯಾಕೆ ಗೊತ್ತಾ? ಭಾರತ ಜನಸಂಖ್ಯೆ 33 ಕೋಟಿ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇವತೆ ಇದ್ದ ಹಾಗೆ, ಅವನ ಮನುಷ್ಯನಲ್ಲಿ ದೈವತ್ವ ಇದೆ. ಯಾವಾಗ ನಾನು ಪ್ರತಿಯೊಬ್ಬರಲ್ಲಿ ದೈವತ್ವ ಇದೆ ಅಂತ ಅನ್ಕೋತೀನೋ, ಅದು ನನ್ನ ಜೀವನ ಚೆನ್ನಾಗಿರುತ್ತೆ. ಈಗ 130 ಕೋಟಿಯಲ್ಲಿ, ಅದಕ್ಕೆ ನಮ್ಮ ಬೇಂದ್ರೆ ಬಹಳ ಸಂಕಟಪಟ್ಟು ಬರೆದ್ರು. ನಾವು ಚೆನ್ನಾಗಿ ನಡ್ಕೊಳ್ಳದೆ ಹೋದಾಗ ಅವ್ರು ಭಾಳ ಕೆಟ್ಟದ ಬರೀತಾರೆ, ಸ್ಟ್ರಾಂಗ್ ಆಗಿ ಬರೀತಾರೆ ಅವರು. ಏನಂದ್ರೆ, ಮಕ್ಕಳಿವರೇ ನಮ್ಮ 33 ಕೋಟಿ, ನಾ ಹಡಿದ 33 ಕೋಟಿ. ಭಾರತ ಮಾತೆ ಹೇಳಿದ ಹಾಗೆ. ಅದಕ್ಕೆ ಹೇಳ್ತಾರೆ, ಲೆಕ್ಕಕ್ಕೆ 33 ಮುಂದೆ ಏಸೋ 0, ಲೆಕ್ಕಕ್ಕೆ 33 ಮುಂದೆ ಏಸೋ 0, ಹಾಳರ್ಧ ಹಳಬರೆಂದು ಬೀಳರ್ಧ ಹೆಣ್ಣು ಎಂದು ಮಣ್ಣನ್ನೇ ಮುಕ್ಕುವಿರಿ, ಮಸಣದಲ್ಲಿ ಏಳುವಿರಿ, ಹಾರಿರೋ ಜೊಳ್ಳುಗಳಿರ ಅಂತ. ಯಾರು ನಂಬೋದಿಲ್ಲ, ತಮ್ಮನ್ನೇ ನಂಬಿಕೊಳ್ಳೋದಿಲ್ಲ, ಅವ್ರು ಜೊಳ್ಳು ಅಂತ ಯಾರಿಗಂತೀವಿ ಹೇಳಿ ನಾವು? ರಾಶಿ ಮಾಡ್ಬೇಕಾದ್ರೆ ಹಿಂಗೆ ಹಾಕ್ತಾನೋ, ಹಿಂಗೆ ಮೇಲಿಂದ ಹಾಕ್ತಾನೆ, ಗಾಳಿ ಬಿಟ್ಟಾಗ ಗಟ್ಟಿ ಕಾಳು ಇಲ್ಲಿ ಬೀಳುತ್ತೆ, ಜೊಳ್ಳುಗಳು ಹಾರಿ ಹೋಗ್ತವೆ. ಇರ್ತಾನೆ, ಸತ್ವ ಇಲ್ಲದವ್ರು ಹಾರಿ ಹೋಗ್ತಾರೆ. ಅದನ್ನ ಬೇಂದ್ರೆ ಹೇಳ್ತಾರೆ, ಎಲ್ಲರೂ ಜೊಳ್ಳುಗಳಾಗಬೇಡ್ರಪ್ಪ ನೀವು, ಹಾರೋರ್ ಹಾಗ್ರಿ, ಗಟ್ಟಿ ಕಾಳು ಕುಡ್ಕೊಳ್ಳಿ ಅಂತ. ಯಾರು ತಮ್ಮಲ್ಲೇ ಶ್ರದ್ಧೆ ಇದೆಯೋ, ತಮ್ಮನ್ನು ನಂಬ್ಕೊಂಡಿದ್ದಾರೋ, ದೇಶವನ್ನು ನಂಬ್ಕೊಂಡಿದ್ದಾರೋ, ಅವರೆಲ್ಲ ಗಟ್ಟಿ ಕಾಳುಗಳು. ತಮ್ಮನ್ನೇ ನಂಬದೇ ಇದ್ದವರು ಅವ್ರು ಗಾಳಿಗೆ ಹಾರಿ ಹೋಗ್ತಾರೆ, ಜೊಳ್ಳುಗಳ ಹಾಗೆ ಅಂತ. ಅದು ಕೃಷ್ಣ ಹೇಳೋದು, ಯಾವುದು ಜೀವನದಲ್ಲಿ ಸಾರ್ಥಕ ಅನಿಸುತ್ತೋ, ಗಟ್ಟಿ ಅನಿಸುತ್ತೋ, ದೊಡ್ಡದನಿಸುತ್ತೋ, ಅದು ಎಲ್ಲವೂ ನನ್ನ ಇರುವಿಕೆಯ ಲಕ್ಷಣ ಅಂತ. ಆದ್ರಿಂದ ತನ್ನ ವಿಧವಾದಂತಹ ಅದು ಹೇಳ್ಕೊಳ್ಳೋದೇನು ತಪ್ಪಿಲ್ಲ ಅದ್ರೊಳಗೆ ಅಂತ. ಒಂದು ಮಾತು ಹೇಳ್ಕೊಂಡಿದ್ದು ಬೇರೆ ಅರ್ಜುನಿಗೆ ಅರ್ಥ ಆಗಿ ನಮ್ಗೆಲ್ಲ ಅರ್ಥ ಆಗ್ಲಿ ಅಂತ. ಕರೆಕ್ಟ್, ಅರ್ಜುನಿಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಅರ್ಜುನ ಸಂಶಯ ಇದೆ ಅವನ ಮನಸ್ಸಲ್ಲಿ, ಅವನು ಒಮ್ಮೆ ಒಪ್ಕೊಳ್ಳೋನಲ್ಲ, ಕೊನೆಗೆ ಹೇಳ್ತಾನೆ ನಷ್ಟೋ ಮೋಹ ಅಂತ, ಕೊನೆಗೆ ಹೇಳ್ತಾನೆ ಅವನು. ಅಲ್ಲಿವರೆಗೂ ಏನು ಅಂತ, ನನ್ನ ಜೊತೆಗೆ ಇದ್ದಾನೆ ಇವನು, ರಥ ಓಡಿಸ್ತಾನೆ, ಇಷ್ಟೇ, ನಾ 2 ಕಾಲು 2 ಕೈ ಇದೆ, ಇಷ್ಟೆಲ್ಲ ಕಥೆ ಹೇಳ್ತಾನಲ್ಲ ಇವನು, ಮಾಡಿದೆ ಅಂತ, ಸತ್ಯನ ಅದು ಅಂತ ಡೌಟ್ ಬರುತ್ತೆ ಅವನಿಗೆ. ಅದನ್ನು ಸಾಕ್ಷಿ ಮಾಡ್ಕೊಳ್ಳೋಕೆ ಹೇಳ್ತಾನು. ಅದು ಕೃಷ್ಣ ಎಷ್ಟು ಚಂದ ಉತ್ತರ. ಅದು ನನಗನ್ಸುತ್ತೆ ಬಹಳ ಜನ ತಪ್ಪು ಅರ್ಥ ಮಾಡ್ಕೊಳ್ಳೋದು ಇದನ್ನೇ. ಅಲ್ಲ ಸರ್, ಎಷ್ಟೋ ಸಲ ಇಲ್ಲಿ ಕೃಷ್ಣ ಅರ್ಜುನ ಕೇಳಿರೋ ಎಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತಾ ಹೋಗ್ತಾನೆ. ನಮ್ಮಲ್ಲಿ ದೊಡ್ಡವ್ರು ಅಂದ್ಕೊಳ್ಳೋರು ಎಷ್ಟೋ ಪ್ರಶ್ನೆಗೆ ಉತ್ತರನೇ ಹೇಳೋದಿಲ್ಲ. ಇಷ್ಟು ತಾಳ್ಮೆ ಇರೋದಿಲ್ಲ, ತಾಳ್ಮೆ ಇರೋದಿಲ್ಲ. ಪ್ಲಸ್ ಅವ್ರಿಗೆ ಉತ್ತರ ಹೇಳಬೇಕು ಅನ್ಸೋದೇ ಇಲ್ಲ. ಅಂದ್ರೆ ನಾವು ನಮ್ಮನ್ನೇನು ಪ್ರಶ್ನೆ ಮಾಡೋದು ಅಂದ್ರೆ, ಪ್ರಶ್ನೆ ಮಾಡೋದನ್ನೇ ಒಬ್ಬದೇ ಇರೋರು ಇದ್ದಾರೆ. ಅಂಥದ್ರಲ್ಲಿ ತಾನು ಭಗವಂತ ಆಗಿದ್ರು ಅರ್ಜುನ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಹೇಳ್ತದಾನೆ. ಮತ್ತೆ ಇನ್ನೊಂದು ನಮ್ಮಲ್ಲಿ ಕೆಲವೊಂದು ತಪ್ಪು ಏನು ಬಂದಿದೆ ಗೊತ್ತಾ? ಹುಡುಗರು ಪ್ರಶ್ನೆ ಕೇಳಿದ್ರು ಉದ್ದಟ್ರು ಅಂತ ತೀರ್ಮಾನ. ಏನ್ರಿ ತಲೆಹರಟೆ ಪ್ರಶ್ನೆ ಕೇಳ್ತಾನವನು ಅಂತಾರೆ. ಅವನು ಬುದ್ಧಿ ಇದೆ ಅಂತ ಪ್ರಶ್ನೆ ಕೇಳ್ತಾನವನು, ಇಲ್ದಿರ ಯಾಕೆ ಕೇಳ್ತಾನೆ? ಆದ್ರಿಂದ ಅವನ ಪ್ರಶ್ನೆ ತಪ್ಪಲ್ಲ, ಪ್ರಶ್ನೆಗೆ ಉತ್ತರ ಹೇಳದೇ ಇರೋದು ತಪ್ಪು. ಮತ್ತು ಇನ್ನೊಂದು, ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ಪ್ರಾಮಾಣಿಕವಾಗಿ ನನಗೆ ಗೊತ್ತಿಲ್ಲಪ್ಪ, ಓದಿ ಹೇಳ್ತೀನಿ ಅನ್ನೋದು ಏನೂ ತಪ್ಪಿಲ್ಲ. ಹುಚ್ಚ, ಅದೇನು ಪ್ರಶ್ನೆ ಕೇಳ್ತೀರಿ ನೀವು? ಪ್ರಶ್ನೆ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಅಲ್ಲ ಸರ್, ಪ್ರಶ್ನೆ ತಪ್ಪಾಗ ಪ್ರಶ್ನೆ ಇರಲಿ, ತಪ್ಪಾಗೋದು ಹೆಂಗೆ ಸಾಧ್ಯ? ಪ್ರಶ್ನೆ ಅಷ್ಟೇನೆ, ಅರ್ಥ ಆಗಿರ್ಲಿಕ್ಕಿಲ್ಲ, ಅರ್ಥ ಸರಿ ಮಾಡಿ ಹೇಳ್ಬೇಕು. ಉತ್ತರ ಇರ್ಬೋದಲ್ಲ ಸರ್, ಪ್ರಶ್ನೆ ಹೆಂಗಿರ? ಪ್ರಶ್ನೆ ಬಂದಿರೋದು ಗೊತ್ತಿಲ್ಲ ಅಂತ, ಬಹಳ ಸುಲಭ ಅದು. ನಾ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ನೀವು ಪ್ರೂವ್ ಮಾಡ್ಬೇಕು, ಅದನ್ನ ಇಂಪ್ರೂವ್ ಮಾಡಬೇಕು. ಮತ್ತೆ ಇನ್ನೊಂದು, ನಾವೀಗ ಎಷ್ಟು ಭಗವದ್ಗೀತೆ ಆಗಲಿ, ಎಷ್ಟು ಜ್ಞಾನ ನಮ್ಮ ಭಾರತೀಯದಿದೆಯಲ್ಲ, ಯಾಕೆ ತರುಣರಿಗೆ ಮುಟ್ಲಿಲ್ಲ? ಕಾರಣ ಇಷ್ಟೇನೆ, ಅವ್ರಿಗೆ ಅರ್ಥ ಆಗೋ ರೀತಿ ಹಂಗೆ ಹೇಳಲಿಲ್ಲ ನಾವು. ಬಡ 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 ಶ್ಲೋಕ ಹೇಳ್ಬಿಟ್ವಿ, ಬಡ 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 ಅರ್ಥ ಹೇಳ್ಬಿಟ್ವಿ. ಅವ್ರೇನೋ ಶಬ್ದ ಕೇಳಿಸ್ತಾ ಹೊರತಾಗಿ ಅರ್ಥ ಆಗಲಿಲ್ಲ. ಇದೇನು ಅಂತ ಗೊತ್ತಾಗಲಿಲ್ಲ. ಕೇಳಬಾರ್ದು. ಏನೋ ಒಂದು ಬೀಚಿ ಭಾಳ ಚಂದ ಹೇಳ್ತಾರೆ,
ಮಗ ಕೇಳಿದ್ನಂತ ಅಪ್ಪ ಪೂಜೆ ಮಾಡುವಾಗ, ಅಪ್ಪ ಈ ಮಂತ್ರ ಅಂದೆಲ್ಲ ಅರ್ಥ ಏನು ಅಂತ ಕೇಳಿದಂತೆ. ಏಯ್ ನಿನ್ಗೆ ಅರ್ಥ ಆಗುದು, ಸುಮ್ಮನೆ ಕೂತ್ಕೋ, ನಿನ್ಗೆ ಅರ್ಥ ಆಗಲ್ಲ, ಕೂತ್ಕೋ, ದೊಡ್ಡವನ ಅರ್ಥ ಆಗತ್ತೆ ಅಂತ. ಆ ಹುಡುಗ ತಕ್ಷಣ ಕೇಳ್ತಾನೆ, ನೀ ದೊಡ್ಡವನಾಗಿದ್ದೀಯಲ್ಲೋ. ಬಹಳ ಚೆನ್ನಾಗಿದೆ ಅದು. ಈಗ ನೀ ದೊಡ್ಡವನಾದ್ಮೇಲೆ ಅರ್ಥ ಆಗ್ತಾ ಇದ್ದ ನನಗೆ ಹೇಳಿದೆಲ್ಲ, ನೀ ದೊಡ್ಡವನಾಗಿದೆಯಲ್ಲೋ, ಆಗಿದ್ರೆ ನಿನಗೆ ಅರ್ಥ ಗೊತ್ತಿರ್ಬೇಕಲ್ಲ, ಅದನ್ನೇ ಹೇಳು ನನಗೆ. ಯಾಕೆ ಹೇಳ್ತಾ ಇದೆ ಅಂದರೆ, ಈಗ ತರುಣರ ಮನಸ್ಸು ಬಹಳ ಒಳ್ಳೆಯದು. ನಾನು ಕೇಳ್ತೇನಲ್ಲ, ಐ ಹ್ಯಾವ್ ಮೋರ್ ಫೇತ್ ಇನ್ ಯಂಗ್ಸ್ಟರ್ಸ್ ಬಿಕಾಸ್ ದೇ ಆರ್ ಆನೆಸ್ಟ್. ಅವರಿಗೆ ಅರ್ಥ ಕೇಳ್ಕೋಬೇಕು ಅಂತ ಮನಸ್ಸಿದೆ. ಯಾವಾಗ ಮನಸ್ಸು ಬರುತ್ತೆ ಹೇಳಿ, ಅದ್ರ ಬಗ್ಗೆ ಆಸಕ್ತಿ ಇದ್ದಾಗ ಬರುತ್ತಾನೆ. ನಾನು ಅದನ್ನ 2 ಸಲ 3 ಸಲ ಅದೇನು ಮಾಡ್ತೀವಿ ಬಿಡು ಅಂದರೆ ಅವ್ರ ಆಸಕ್ತಿನೇ ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಬೈತೀವಿ ನಾವು ಹುಡುಗರಿಗೆ, ಏನು ಆ ಸಂಸ್ಕೃತಿಯೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಅಂತ. ಅದರಿಂದ ಅವರಲ್ಲಿ ಆಸಕ್ತಿ ಹುಟ್ಟಿಸೋದು ನಮ್ಮ ಕೆಲಸ, ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಮ್ಮ ಕರ್ತವ್ಯ ಆಗ್ತದೆ. ಅಕಸ್ಮಾತ್ ನಮ್ಗೆ ಗೊತ್ತಿಲ್ಲ ಅಂದರೆ, ಇಲ್ಲಪ್ಪ ನಾನು ಕೇಳಿ ಹೇಳ್ತೀನಿ, ಇದು ನನಗೆ ವಿಷಯ ಗೊತ್ತಿಲ್ಲ, ದೊಡ್ಡವ್ರು ಕೇಳಿ ಹೇಳ್ತೀನಿ ಅನ್ಬೇಕು ಹೊರತಾಗಿ ಗೊತ್ತಿಲ್ಲ ಅನ್ಬಾರ್ದು. ಅದಕ್ಕೆ ಕೃಷ್ಣ ಎಷ್ಟು ಕಷ್ಟಪಡ್ತಾನೆ ಇವನು ಹೇಳಬೇಕಾದ್ರೆ. ಅಯ್ಯೋ ಈ 10ನೇ ಅಧ್ಯಾಯದಲ್ಲಿ ಒಂದು 15 ಒಟ್ಟು 40 ಶ್ಲೋಕ ಇದೆ, ಅದ್ರ 15-20 ಶ್ಲೋಕ ಬರೀ ಇದೆ. ನಾನು ಹೀಗಿದ್ದೀನಿ ಅಂದರೆ ಎಲ್ಲ ವಿಷಯ ತೆಗೆದು ನೋಡಿ ಅನ್ನೆಲ್ಲದನ್ನ ನಾನು ಸ್ಕ್ಯಾನ್ ಮಾಡಿದ್ದೇನೆ. ಅದನ್ನು ಎಲ್ಲೂ ಯಾವ ಪ್ರಾಣಿನೂ ಬಿಟ್ಟಿಲ್ಲ ಅದರೊಳಗೆ, ಅವನು ಯಾವ ವಸ್ತುವನ್ನು ಬಿಟ್ಟಿಲ್ಲ. ನೀರಿನ ಹಿಡ್ಕೊಂಡು ಜಲರಾಶಿ ಯಾವ್ದು ದೊಡ್ಡದು, ಸಮುದ್ರದಲ್ಲಿ ನಾನೇ ಇದ್ದೀನಿ. ಅತ್ಯಂತ ಪರ್ವತ ಯಾವುದೋ, ಮೇರು ಪರ್ವತ ನಾನೇ ಆಗಿದ್ದೀನಿ. ಆನೆಗಳು ಅತ್ಯಂತ ಶ್ರೇಷ್ಠ ಇದು ಕುದುರೆ, ನಾನು ಉಚ್ಚೈಸರವಸ್ಸಾಗಿದ್ದೀನಿ, ಐರಾವತ ಆಗಿದ್ದೀನಿ. ಪ್ರತಿಯೊಂದು ಹೇಳ್ತಾನೆ. ಅಂದ್ರೆ ಏನರ್ಥ? ಪ್ರತಿಯೊಂದು ಜೀವಿತ ಅಜೀವಿತ ವಸ್ತುಗಳು, ಜೀವಂತ ಅಥವಾ ಜೀವವಿಲ್ಲದಂಥ ವಸ್ತುಗಳು ಎಲ್ಲದರೊಳಗೂ ನಾನಿದ್ದೀನಿ ಅಂತ ತೋರಿಸ್ಬೇಕು. ಅರ್ಜುನ ಕೇಳಿರೋ ಪ್ರಶ್ನೆಗಳಿಗೆ ಮಾತ್ರ ಕೃಷ್ಣ ಉತ್ತರ ಕೊಟ್ಟಿದ್ದು, ಕೃಷ್ಣಗೇನು ಹೇಳಿಲ್ಲ. ಅರ್ಜುನ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಹೇಳ. ನಮ್ಮಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಸರ್, ನಮ್ಮಲ್ಲಿ ಕೆಲವು ಯುವಕರು ಪ್ರಶ್ನೆ ಕೇಳ್ತಾರೆ, ಬಟ್ ಅವರಿಗೆ ಅವ್ರದ್ದೇ ಆದ ಒಂದು ಉತ್ತರ ಬೇಕು. ನಾನು ಪ್ರಶ್ನೆ ಕೇಳಿದ್ರೆ ನಂಗೆ ಅದು ಉತ್ತರ ಬೇಕು ಅಂತ. ಸೊ ಕೆಲವೊಂದ್ಸಲ ಹೇಳಿ ನೀವು ಹೆಂಗೆ ಈ ಬಿಸ್ನೆಸ್ ಮಾಡಿದ್ರಿ ಅಂತ ಹೇಳಿ ಅಂತ ಕೇಳಿದ್ರೆ ನಾನು ಎಕ್ಸ್ಪ್ಲೇನ್, ನಾವು ಈಗ ಓಕೆ ನಾನು ಹಿಂಗಿದ್ದೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಇವ್ರ ಬಗ್ಗೆ ಹೇಳ್ಕೊಂತಾರದು. ಅಲ್ಲ, ನೀನೇ ಕೇಳ್ದಲ್ಲಪ್ಪ, ನೀನೇ ಕೇಳಿದ್ರೆ ನೀವು ಹೆಂಗೆ ಇಷ್ಟು ದೊಡ್ಡವರು ಅದು ಅಂತ, ನೀವು ಎಷ್ಟು ದೊಡ್ಡ ಬಿಸ್ನೆಸ್ ಹೆಂಗ್ ಮಾಡಿದ್ರಿ ಅಂತ, ಅದನ್ನ ನಾವು ಹೇಳ್ಕೊಂತ ಹೋದ್ರೆ ಅಯ್ಯೋ ಇಷ್ಟೊಂದು ಬಗ್ಗೆ ಇವ್ರ ಬಗ್ಗೆ ಹೇಳ್ಕೊಂತಾರೆ ಅಂತ ಇದು ಇಷ್ಟೇ. ಅಂದ್ರೆ ನಿಮ್ಮ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಆಲ್ರೆಡಿ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆತರ ಪ್ರಶ್ನೆ ಅರ್ಜುನ ಇಲ್ಲ, ಆತರ ಪ್ರಶ್ನೆ ಕೇಳಿಲ್ಲ. ಅದು ಮುಗ್ಧತೆಯಿಂದ ಬಂದಂತ ಪ್ರಶ್ನೆ. ಕೆಲವೊಂದ್ಸಲ ಪ್ರಶ್ನೆ ಬಂದಿರೋದು ಮತ್ತೊಬ್ಬರನ್ನ ಪರೀಕ್ಷೆ ಮಾಡೋಕೆ ಪ್ರಶ್ನೆ ಕೇಳ್ತಾರೆ, ಅದು ಅರ್ಥವಿಲ್ಲದ ಪ್ರಶ್ನೆ. ಅದು ಉತ್ತರ ಗೊತ್ತಿದ್ದು ಇವ್ರ ಕಡೆ ಇಲ್ಲ ಅನಿಸ್ಬೇಕು ಅಂತ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿಲ್ಲ. ಆದ್ರೆ ಕೃಷ್ಣ ಕೇಳೋದು ನಿಜವಾಗೂ ಪ್ರೀತಿಯಿಂದ ಕೇಳ್ತಾನೆ. ಕೃಷ್ಣ, ನನಗೆ ಅರ್ಥವೇ ಆಗಲ್ಲಪ್ಪ, ನೀ ನನ್ನ ಜೊತೆಗೆ ಇದ್ದೀಯಾ, ಹೇಳ್ತಿ ಎಲ್ಲ ಸೃಷ್ಟಿ ನಾನೇ ಮಾಡಿದೆ, ಎಲ್ಲ ಆತ್ಮದೊಳಗಿದ್ದೀಯತಿ, ಹೆಂಗಾಯ್ತಿದು ಅಂತ ಕೇಳಿದಾಗ ಅವ್ನು ವರ್ಣನೆ ಮಾಡ್ತಾನೆ ಹೇಗಿದೆ ಅಂತ. ಆ ಲೆಕ್ಕದಲ್ಲಿ ಕೃಷ್ಣ ಹೇಳ್ಕೊಂಡು ಹೋಗಿದ್ದೆ, ನಾನು ಯಾರು, ನಾನು ಎಲ್ಲಿದ್ದೀನಿ. ಒಂದು ಹೇಳ್ತೀನಿ ಯಾವಾಗಲೂ, ಪ್ರಾಮಾಣಿಕ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರ ಬೇಕಾಗುತ್ತೆ, ಅಪ್ರಾಮಾಣಿಕ ಪ್ರಶ್ನೆಗೆ ಯಾವ ಉತ್ತರನೂ ಬೇಕಾಗಿಲ್ಲ. ಬೇಕಿಲ್ಲ. ಅದಕ್ಕೆ ಗುಡಾಕೇಶ ಅಂತ ಹೇಳ್ತಾನೆ, ನಿದ್ರೆಯಿಂದ ಹೊರಗೆ ಬಂದವನಪ್ಪ ನೀನು ತಮಸ್ಸಿಂದ, ಆದ್ರಿಂದ ನಿನಗೆ ಮಾತ್ರ ಹೇಳ್ತೀನಿ ಇದನ್ನ ಅಂತ. ಅಂದ್ರೆ ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಹುಡ್ಕೊಳ್ಳೋ ಅರ್ಹತೆ ಇರೋದು ಇಲ್ಲ. ಅರ್ಹತೆ ಸಂಪಾದನೆ ಮಾಡ್ಕೋಬೇಕಲ್ಲ, ಮೊದಲು ಪ್ರಶ್ನೆ ಕೇಳೋಕು ಅರ್ಹತೆ ಬೇಕಾಗುತ್ತೆ. ಅದೇ ಇನ್ ಜನರಲ್ ಯಾವ್ದೊಂದು ದೊಡ್ಡ ಕಾರ್ಯಕ್ರಮ ಆಗಿರುತ್ತೆ, ಆಗ ಯಾರೋ ಒಬ್ರು ತುಂಬಾ ಮೇಧಾವಿಗಿರ್ತಾರೆ, ಅವ್ರ ಹತ್ರ ಪ್ರಶ್ನೆ ಕೇಳೋದಕ್ಕೂ ಕೆಲವ್ರನ್ನ ಹುಡುಕಿರ್ತಾರೆ ಕಾರ್ಯಕ್ರಮದಲ್ಲಿ. ನೋಡಿ, ಕಾರ್ಯಕ್ರಮದಲ್ಲಿ ಸರ್ ಎಲ್ರಿಗೂ ಪ್ರಶ್ನೆ ಕೇಳಕ್ ಬಿಡಲ್ಲ ಅವರು. ಈಗ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟ್ರು ಭಾಷಣ ಮಾಡ್ತಾ ಇದಾರೆ, ಅವರು ಯಾವ್ದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದಾರೆ, ಅವ್ರಿಗೆ ಯಾರು ಪ್ರಶ್ನೆ ಕೇಳಬೇಕು? ಗೊತ್ತಿರೋ ವಿಷಯ ಗೊತ್ತಿದ್ದವ್ರು ಅವ್ನು ಏನು ಗೊತ್ತಿದೆ ಇರೋನು ಅವ್ನು ಏನ್ ಪ್ರಶ್ನೆ ಕೇಳ್ಬೋದು? ಇದ್ರ ಮೂರ್ಖ ಪ್ರಶ್ನೆ ಕೇಳ್ಕೊಂಡು ಗೊತ್ತಿರ್ತಾನೆ. ಸೊ ಅದಕ್ಕೆ ಪ್ರಶ್ನೆ ಕೇಳೋದಕ್ಕೂ ಅರ್ಹತೆ, ಅಂದ್ರೆ ಅರ್ಜುನ ಆ ಅರ್ಹತೆ ಸಂಪಾದಿಸ್ಕೊಂಡಿದ್ದ. ಅವ್ನ್ ಕೇಳೋ ಪ್ರಶ್ನೆಗಳಿಗೆಲ್ಲ ಕೃಷ್ಣ ಉತ್ತರ ಹೇಳ್ತಾವಲ್ಲ, ಎಷ್ಟು ತಾಳ್ಮೆಯಿಂದ ಕೊಡ್ತಾನೆ. 18 ಅಧ್ಯಾಯ ಹೇಳೋದಂದ್ರೆ ಇದೆ ಅಲ್ಲ ಸರ್. ಇಲ್ಲಿ ಕೃಷ್ಣ ಲಾಸ್ಟ್ ಅಲ್ಲಿ ಇದೆಲ್ಲ ಹೇಳ್ಕೊಂಡು, ತನ್ನ ಬಗ್ಗೆ ಎಲ್ಲ ಹೇಳ್ಕೊಂಡು, ತಾನು ಹೀಗೆ ಆದಿತ್ಯ, ತಾನು ಸೂರ್ಯ, ಅದು ಎಲ್ಲದನ್ನ ಹೇಳ್ಕೊಂಡು, ತಾನು ಮೇರು ಪರ್ವತ ಎಲ್ಲ ಹೇಳಿದ್ಮೇಲೆ ಒಂದು ಮಾತು ಹೇಳ್ತಾನೆ ಸರ್, ನೀನ್ ಇದೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕಾಗಿಲ್ಲ, ನೀನ್ ಒಂದ್ ವಿಷಯ ತಿಳ್ಕೊಬೇಕು ಅಂತ. ಆ ಒಂದ್ ವಿಷಯ ಯಾವ್ದು? ಅದು ಹೇಳ್ತಾನೆ, ನೀ ಯಾವುದನ್ನು ತಿಳ್ಕೊಬೇಡಪ್ಪ, ನನ್ನ ರೂಪ ಅದೋ ಇದೋ ಸಮುದ್ರನೋ ಕುದುರೆನೋ ಆನೆನೋ ಯಾವುದು ಬೇಡ. ನಿನ್ನ ಮನಸ್ಸೆಲ್ಲ ಕೂತಿದೆಯಲ್ಲ, ಹೃದಯದಲ್ಲಿ ನೋಡು, ಒಂದು ಚಿತ್ರ ಕೂತಿದೆ, ಕೃಷ್ಣನ ಚಿತ್ರ, ಅದು ಒಂದೇ ನಂಬ್ಕೊಂಡ್ಬಿಡು ಸಾಕು, ನೀನು ಯಾವುದು ಬೇಡ. ಅದು ಎಲ್ಲದರ ರೂಪ ನಾನು. ಎಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಸಾಕಷ್ಟು ರೂಪಗಳಿದ್ದಾವಲ್ಲ, ಆನೆ ಕುದುರೆ ಎಲ್ಲ ಹೇಳ್ತಾನೆ, ಅವು ಯಾವುದು ಬೇಡ, ಎಲ್ಲ ಬಿಟ್ಬಿಡೋನೆ, ಯಾವುದು ಮನಸ್ಸು ಇಟ್ಕೊಳ್ಳೇಬೇಡ.
ನಿನ್ನ ಮನಸ್ಸಿನಲ್ಲಿ ಒಂದು ಚಿತ್ರ ಇದೆಯಾ, ಕೃಷ್ಣನ ಚಿತ್ರ ಇದೆಯಾ, ಅದು ಒಂದು ನಂಬ್ಕೊಂಡ್ಬಿಡು ಸಾಕು. ನೀನು ಈ ಎಲ್ಲ ಚಿತ್ರಗಳು ಬೇಕಾಗಿಲ್ಲ ನಿನಗೆ. 10 ಚಿತ್ರ ಹುಡ್ಕೋ ಕಡೆಗೆ ಯಾವುದೂ ಕೈಯಲ್ಲಿ ಸಿಗಲ್ಲ. ಅದು ಬೇಡ. ಏಕಾಗ್ರನಾಗಿ ನಿನ್ನ ಮನಸ್ಸಿಗೆ ಯಾವುದು ಒಪ್ಪುತ್ತದೋ, ಯಾವ ರೀತಿಯಲ್ಲಿ ನಿನ್ನ ಮನಸ್ಸನ್ನು ನಾನು ದೇವರಿದ್ದಾನೆ ಅಂತ ನಂಬ್ಕೊಂಡಿದ್ಯೋ ಆ ರೂಪದಲ್ಲಿ ಬರ್ತೀನಿ. ಮುಂದೆ ಯೋ ಯೋ ಯಾಮ್ ಯಾಮ್ ಅಂತ ಬರುತ್ತೆ. ಅದು ಯಾವ ದೃಷ್ಟಿಯಲ್ಲಿ ಚಿಂತೆ ಮಾಡ್ತಿದ್ದ ಬರ್ತೀನಿ ಅಂತ. ಹಾಗೆ ನಿನ್ನ ಮನಸ್ಸಲ್ಲಿ ಒಂದು ರೂಪ ಇಟ್ಕೊಂಬಿಡು. ಕೃಷ್ಣನ ರೂಪ ಇದೆಯಾ, ಅದು ಇಟ್ಕೊಂಬಿಡು ಸಾಕು ನಿನಗೆ. ಅದು ಒಂದೇ ಸಾಕು. ಇದೆಲ್ಲರೂ ಇದ್ದಿದ್ದೇನೆ ಅಂತ ತೋರಿಸ್ತೇನೆ ಹೊರತಾಗಿ ಎಲ್ಲವನ್ನೂ ಹುಡ್ಕೊಂಡು ಅಡ್ಡಾಡಬೇಡ ನೀನು. ಆ ಕೃಷ್ಣನ್ ಹುಡುಕ್ಬಿಡ್ತೀನಿ ಅಂತ ಐರಾವತ ನೋಡ್ಕೊಂಡು ಹೋಗೋದು, ಕುದುರೆ ನೋಡ್ಕೊಂಡು ಹೋಗೋದು ಬೇಕಿಲ್ಲ. ನಿನ್ನ ಮನಸ್ಸಲ್ಲೇ ನೋಡ್ಕೋ. ನಿನ್ನ ಹೃದಯದಲ್ಲೇ ನಾನು ಸಂಸ್ಥಿತನಾಗಿದ್ದೇನೆ, ಅಲ್ಲಿದ್ದರೆ ಸಾಕು ನಾನು ಹುಡ್ಕೊಳ್ಳೋದು. ಹುಡುಕಿದ್ ಯಾವುದು ನೋಡೋದು ಕಾರಣ ಇಲ್ಲ. ಇದೆಲ್ಲದರಲ್ಲಿರೋನು ನಾನು ಒಂದು ಸಾರವಾಗಿ ಎಲ್ಲರ ಹತ್ರ ಇದ್ದೀನಿ, ಎಲ್ಲರಲ್ಲೂ ಇದ್ದೀನಿ. ಪ್ರತಿಯೊಂದು ಜೀವನದ ಪ್ರತಿಯೊಂದು ಜೀವಗಳಲ್ಲಿ, ಅಜೀವಗಳಲ್ಲಿ ನೋಡ್ತಾ ಇರು. ಅದ್ರೊಳಗೆ ನನ್ನನ್ನು ಕಾಣ್ಬಿಡು. ಸುತ್ತಮುತ್ತಲು ಕಾಣುವಂಥ ಎಲ್ಲ ವಸ್ತು ಇದೆಯಲ್ಲ, ಇದೇನಿದು ಅಂತ ಎತ್ತು ಹಾಕ್ಬೇಡ. ಇದ್ರೊಳಗೂ ಭಗವಂತ ಇದ್ದಾನೆ ಅಂದಾಗ ಅದ್ರ ಬಗ್ಗೆ ಗೌರವ ಬರುತ್ತೆ, ಪ್ರೀತಿ ಬರುತ್ತೆ. ಇದನ್ನೇನೋ ಬಿಸಾಕೋದಲ್ಲ, ಅದರಲ್ಲೂ ದೇವರಿದ್ದಾನೆ ಅಂತ. ನೀನು ಸುತ್ತಮುತ್ತಲಿರುವಂಥ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ನನಗೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಗೌರವ ಬರುತ್ತೆ, ಅದ್ರ ಬಗ್ಗೆ ಮರ್ಯಾದೆ ಬರುತ್ತೆ. ಇಲ್ಲಿ ನಮ್ಮಲ್ಲಿ 2 ಇದೆ. ಒಂದು ಸರ್ ದೇವರ ಬಗ್ಗೆ ನಂಬಿಕೆ ಇರೋರು, ಇನ್ನೊಂದು ದೇವರ ಬಗ್ಗೆ ನಂಬಿಕೆ ಇರೋರು, ಆಸ್ತಿಕರು, ನಾಸ್ತಿಕರು. ಇಲ್ಲಿ ಭಗವದ್ಗೀತೆ ಆಸ್ತಿಕರು ಅಂದ್ರೆ ಯಾರು ಭಗವಂತ ಕೃಷ್ಣನನ್ನ ನಂಬ್ತಾರೆ ಅಥವಾ ಭಗವಂತನನ್ನ ನಂಬ್ತಾರೆ ಅವರಿಗೋಸ್ಕರ ಹೇಳಿರುವಂಥದ್ದು. ಅದು ಇಲ್ಲೂ ಕೃಷ್ಣ ನಾಸ್ತಿಕರ ಬಗ್ಗೆನೂ ಹೇಳ್ತಾನೆ. ಅಂದ್ರೆ ಅವರು ಇದ್ದಾರೆ ಅಂತ ಹೇಳ್ತಾರೆ, ಅವ್ರು ಇದ್ದಾರೆ ಅಂತ. ಸೊ ಅಂದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಹೋಗಿದ್ದು ನಿಮ್ಮ ನಂಬಿಕೆಯನ್ನ ಬಲಪಡಿಸ್ತಾ ಹೋಗ್ತಾನೆ. ಖಂಡಿತ ಖಂಡಿತ. ಇಲ್ಲ ಅಂದ್ರೆ ಅರ್ಜುನ ನಂಬ್ತಾನೆ ಇಲ್ವಲ್ಲ ಸರ್. ಹೌದು, ಇಷ್ಟು ಪ್ರಶ್ನೆ ಕೇಳ್ತಾನೆ ಅಂದ್ರೆ ಬೇಕಾದಷ್ಟು ಅಪನಂಬಿಕೆ ಇರ್ಬೇಕು ಅವನಿಗೆ, ಅದಕ್ಕೆ ಕೇಳ್ತಾನೆ ಅವನು. ಒಂದು ಉದಾಹರಣೆ ಹೇಳ್ತೀನಿ. ಆಸ್ತಿಕರು ನಾಸ್ತಿಕರು ಅಂತಂದ್ವಲ್ಲ, ನಿಜವಾದ ನಾಸ್ತಿಕರು ಇಲ್ಲ ಅಂತ ನನ್ನ ಥೇರಿ. ಯಾವುದೋ ಅಂದ್ರೆ ನಂಬಿಕೆ ದೇವರು ಇಲ್ಲ ಅನ್ನೋದೇ ನಂಬಿಕೆ. ಒಂದು ಘಟನೆ ಆಗಿತ್ತು. ನಾನು ಕಾಲೇಜಿಗೆ ಒಂದ್ಸಲ ಇಬ್ಬರನ್ನ ಕರೆಸಿದ್ದೆ, ಹಿರಿಯರನ್ನ. ಎನ್ ಮೂರ್ತಿ ರಾಯರು ಅಂತ ನೀವು ಕೇಳಿರ್ಬೇಕು, ಶತಾಯುಷಿಗಳಾಗಿದ್ದವರು. ಪೂತಿ ನರಸಿಂಹಾಚಾರ್ಯ. ಪೂತಿ ನರಸಿಂಹಾಚಾರ್ಯನು ದೇವರನ್ನು ಅಪ್ಪಟವಾಗಿ ನಂಬೋರು, ಕಟ್ಟ ಆಸ್ತಿಕ ಅವರು. ಏನ್ ಮೂರ್ತಿ ರಾಯರು ಅಷ್ಟೇ ನಾಸ್ತಿಕರು. ಇಬ್ಬರನ್ನು ಒಂದೇ ಸಲ ಸ್ಟೇಜ್ ಮೇಲೆ ಕರೆದಿದ್ವಿ, ನಾವು ಕೂಡಿಸಿದ್ದೆ. ನಮ್ಮ ಕಾಲೇಜಿ ಫಂಕ್ಷನ್ ಕರೆಸಿದಾಗ ಪೂತಿ ನರಸಿಂಹಾಚಾರ್ಯ ಭಾಳ ಚಂದ ಹೇಳಿದರು, ನೀವು ಮೂರ್ತಿ ರಾಯರನ್ನ ನಾಸ್ತಿಕರು ನಾಸ್ತಿಕರು ಅಂತ ಅನ್ಬೇಡಿ, ಅವರಷ್ಟು ಆಸ್ತಿಕರ ಜಗತ್ತಲ್ಲಿ ಯಾರೂ ಇಲ್ಲ. ದೇವ್ರಿಲ್ಲ ಇಲ್ಲ ಅಂದಾಗ ಅವ್ರು ದೇವ್ರನ್ನೇ ಧ್ಯಾನಿಸ್ತಿರ್ತಾರೆ ಯಾವಾಗಲೂ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನಾಸ್ತಿಕ ಅಂದ್ರೆ ಹೇಗೆ ಅಂದರೆ, ಒಬ್ಬ ಮನುಷ್ಯ ಇದನ್ನು ಕಲ್ಪನೆ ಮಾಡ್ಕೊಳ್ಳಿ. ಅವನಿಗೊಬ್ಬನೇ ಮಗ, ತುಂಬ ಚೆನ್ನಾಗಿರೋ ಮಗ. ಅವನಿಗೇನೋ ರೋಗ ಬಂತು, ಅವನು ಬದುಕಲ್ಲ ಅಂತ ಡಾಕ್ಟರ್ ಹೇಳಿಬಿಟ್ರು. ಈಗ ಕರ್ಕೊಂಡೋಗಿ ಮನೆಗೆ, ಬದುಕಲ್ಲ ಅಂತ ಹೇಳಿದ್ರು. ಮನೆಗೆ ತಂದು ಮಲಗಿಸಿದ್ದಾರೆ. ಈಗೋ ಆಗೋ ಪ್ರಾಣ ಹೋಗ್ಬಿಡುತ್ತೆ ಅವನು. ಇವನು ನಾಸ್ತಿಕ, ಅವನು ದೇವರ ನಂಬಲ್ಲ. ಅವಾಗ ಯಾರೋ ಒಬ್ಬರು ಬರ್ತಾರೆ, ಸ್ವಾಮಿ ಸ್ವಲ್ಪ ಒಳಗೆ ಬನ್ನಿ, ಈ 3ನೇ ಕ್ರಾಸ್ ಹಿಂದೆ ಒಂದು ಮೂಲೆ ಗಣಪತಿ ಗುಡಿ ಗೊತ್ತಾ ನಿಮಗೆ, ಅಲ್ಲಿ ಹೋಗಿ ಒಂದು ಹರಕೆ ಹೊತ್ಕೊಂಡ್ಬಿಡಿ ಮಗನ ಸಲುವಾಗಿ. ಇಂಥ ಪವಾಡ ನೋಡಿದ್ದೀವಿ ನಾವು ಬೇಕಾದಷ್ಟು, ಆದದ್ದು ಗುಣ ಆಗತ್ತೆ ಹೋಗಿ ಅಂತಾರೆ. ಇವನೇನು ಮಾಡ್ತಾನೆ ಅಂತ ಪೂತಿ ನರಸಿಂಹಾಚಾರ್ಯ ಹೇಳಿದ ಮಾತು. ಅವನೇನು ಮಾಡ್ತಾನೆ, ಹೋಗ್ಲಿಕ್ಕಿಲ್ಲ ಅಲ್ಲಿ ಅವನು. ಯಾಕಂದ್ರೆ ಈಗ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ದೇವರ ನಂಬಿಕೆ ಇಲ್ಲ ಅಂತ. ಆದರೆ ಅಲ್ಲಿ ನಿಂತಲ್ಲೇನೆ ಕಣ್ಣು ಮುಚ್ಚಿ ಬೇಡ್ತಾನೆ, ಮಹಾರಾಯ ದೇವರು ಅಂತ ಅನ್ನೋ ಶಕ್ತಿ ಇದ್ರೆ ನನ್ನ ಮಗನ ಪಾರು ಮಾಡ್ಲಪ್ಪ ಅಂತ ಕಣ್ಣು ಮುಚ್ಚಿ ಬೇಡ್ಕೋತಾನೆ. ಹೊರಗಡೆ ಹೋಗಿ ಪ್ರಚಾರದ ಕೈ ಮುಗಿದು ಮಾಡ್ಲಿಕ್ಕಿಲ್ಲ. ಯಾವುದೋ ಒಂದು ಶಕ್ತಿ, ದೇವರದ ಕೈ ಕಾಲು ದೇವರು ಆಕಾರ ಬೇಡ, ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ, ಅದು ನನ್ನ ಮಗನ ಕಾಪಾಡಲಿ ಅಂತ ಖಂಡಿತ ಕೇಳ್ತಾನೆ. ಆದ್ದರಿಂದ ಪ್ರಪಂಚದಲ್ಲಿ ನಾಸ್ತಿಕರು ಯಾರೂ ಇಲ್ಲ. ಅಥವಾ ನೀವು ಕರ್ತವ್ಯದಲ್ಲಿ ನಂಬ್ಕೊಂಡಿದ್ದೀರಾ, ನಿಮ್ಮ ಬರವಣಿಗೆಯಲ್ಲಿ ನಂಬ್ಕೊಂಡಿದ್ದೀರಾ, ನಂಬಿಕೆ ಇದೆಯಲ್ಲ, ಆ ನಂಬಿಕೆನೇ ದೇವರಾಗ್ತದೆ, ನಂಬಿಕೆನೇ ದೇವರು. ಅದಕ್ಕೆ ಪೂತಿ ನರಸಿಂಹಾಚಾರ್ಯ ಪ್ರಪಂಚದಲ್ಲಿ ನಾಸ್ತಿಕರಿಲ್ಲ ಅಂತ ಅವ್ರು ತೀರಿ. ಸರಿ ಸರ್, ಯಾಕಂದ್ರೆ ನೀವು ಕರ್ತವ್ಯದಲ್ಲಿ ನಂಬ್ಕೊಂಡ್ರೆ ಕರ್ತವ್ಯ ಕಷ್ಟ ಇಲ್ಲೆಲ್ಲ ಹೇಳ್ತಾರಲ್ಲ. ಹೌದು, ನಾನೇ ಕರ್ತವ್ಯ, ನಾನೇ ಎಲ್ಲದು, ನಿನ್ನ ಮಾಡುವ ಕೆಲಸದಲ್ಲಿ ನಾನು ಇದ್ದೇನೆ ಅಂತ ಹೇಳ್ತಾನೆ. ಇದಕ್ಕಿಂತ ಏನ್ ಬೇಕಿನ್ನ. ಸರ್, ಕಳೆದ 10 ಅಧ್ಯಾಯದಲ್ಲಿ ನಾವು ಅನೇಕ ಪ್ರಶ್ನೆಗಳಿಗೆ ಯುವಕರ ದೃಷ್ಟಿಕೋನದಲ್ಲಿ ಉತ್ತರಿಸುವಂತ ಪ್ರಯತ್ನ ಮಾಡಿದೆ. ಇದು ಬಹಳ ಮುಖ್ಯ ಸರ್. ಭಗವದ್ಗೀತೆಯನ್ನ ಯುವಕರಿಗೆ ನೀವು ಹೇಳಿದಾಗೆ ಎಷ್ಟೋ ಸಲ ಭಗವದ್ಗೀತೆ ಶ್ಲೋಕ ಹೇಳಿ ಒಂದಿಷ್ಟು ಅರ್ಥ ಹೇಳಿ ಹೋದ್ರೆ ಅದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನನ್ನ ಸುಮಾರು ಜನ ಸ್ನೇಹಿತರು ನಾನು ಭಗವದ್ಗೀತೆ ಓದಿ ಅಂತ ಹೇಳಿದ ತಕ್ಷಣ ಅವ್ರು ಹೇಳೋದು, ತುಂಬಾ ಕಷ್ಟ ಅಲ್ಲ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಆಗಲ್ಲ ಭಗವದ್ಗೀತೆ ಅಂತ. ಸೊ ಈ ಪ್ರಯತ್ನ, ನಮ್ಮ ಪ್ರಯತ್ನನೇ ನಿಮಗೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಇವತ್ತಿನ ಈ ಅಧ್ಯಾಯ 10ರಲ್ಲೂ ಕೃಷ್ಣ ದೇವರಿದ್ದಾನೆ, ಎಲ್ಲಿದ್ದಾನೆ ಅನ್ನೋದನ್ನ ಪ್ರಶ್ನೆಯನ್ನ ನಾವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಂಡು, ಅಂದ್ರೆ ಅರ್ಜುನ ಕೇಳಿರುವಂತ ಪ್ರಶ್ನೆಗೆ ಕೃಷ್ಣ ಉತ್ತರ ಹೇಳ್ತಾ ಹೋಗ್ತಾನೆ. ಆ ಉತ್ತರಗಳನ್ನ ಹೇಳುವ ಮೊದಲು ಉತ್ತರಗಳು ಸರಿಯೋ ತಪ್ಪು ಅನ್ನೋದನ್ನ ತಿಳ್ಕೊಳ್ಬೇಕಂತ ಹೇಳಿದ್ರು
ಆ ಉತ್ತರಗಳನ್ನ ನಾವು ನಂಬೇಕಂತಂದ್ರೆ ನಾವು ಕೃಷ್ಣನ ಬಗ್ಗೆ ಗೊತ್ತಿರಬೇಕು, ಹೌದು ಹೌದು ವಿಚಾರ ಗೊತ್ತಿರಬೇಕು, ಆಚಾರ ಮಾಡಬೇಕು ಅಂತಂದ್ರೆ, ಕೃಷ್ಣನ ಪೂಜಿಸ್ಬೇಕು ಅಂತಂದ್ರೆ ಕೃಷ್ಣ ಯಾರು ಅಂತ ಗೊತ್ತಿರಬೇಕು, ಪೂಜಿಸಿದ್ರೆ ಅದಕ್ಕೆ ಅದು ಬೆಲೆ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಸೊ ಕೃಷ್ಣ ಅರ್ಜುನ ಕೇಳುವಂತ ಪ್ರಶ್ನೆಗಳಿಗೆ ಬಹಳ ತಾಳ್ಮೆಯಿಂದ ಉತ್ತರಗಳನ್ನ ಹೇಳ್ತಾ ಹೋಗ್ತಾನೆ. ಆ ಉತ್ತರಗಳಲ್ಲಿ ತಾನ್ ಯಾರು ಅಂದ್ರೆ ದೇವರು ಯಾರು ಅನ್ನೋದನ್ನ ನಮಗೆ ಹೇಳ್ಕೊಡ್ತಾನೆ. ಅಷ್ಟ್ ಹೇಳಾದ್ಮೇಲೂ ನೀನ್ ಇದು ಯಾವ್ದನ್ನ ತಿಳ್ಕೊಳಕ್ ಆಗದೆ ಇದ್ರು, ಇಲ್ಲಿ ನೋಡಿ ಸರ್, ಈ ಯಾರು ಹೇಳ್ತಾರಲ್ಲ ಅಯ್ಯೋ ಭಗವದ್ಗೀತೆ ತುಂಬಾ ಕಷ್ಟಪ್ಪ ತಿಳ್ಕೊಳಕ್ ಆಗಲ್ಲ ಅಂದ್ರೆ ಅವ್ರಿಗೂ ಇಲ್ಲೇ ಉತ್ತರ ಕೊಡ್ತಾನೆ. ನೀನ್ ಯಾವ್ದು ತಿಳ್ಕೊಳಕ್ ಆಗದೆ ಇದ್ರೆ ಒಂದೇ ತಿಳ್ಕೊ, ಜಗತ್ತಿನ ಪ್ರತಿಯೊಂದು ಅಂಶದಲ್ಲೂ ನಾನಿದ್ದೇನೆ. ಅದರಲ್ಲಿ ಅಹಂ ಆತ್ಮ ಗುದಕೇಶ ಅಂದ್ರೆ ನಿನ್ನೊಳಗೆ ಎಲ್ಲ ನಿಮ್ಮ ಆತ್ಮದಲ್ಲೂ ಪ್ರತಿಯೊಂದು ವಸ್ತುವಿನ ಆತ್ಮದಲ್ಲೂ ನಾನಿದ್ದೇನೆ ಅಂತ. ಸೊ ನನ್ನನ್ನು ನೆನಪು ಮಾಡ್ಕೊಂಡಾಗ ನಿನಗೆ ಒಳ್ಳೆಯ ಮುಹೂರ್ತ ಅದೇ ಲೆಕ್ಕದಲ್ಲಿ ಇದ್ಬೇಕು ಅಂತ. ಸೊ ಇದು ಬಹಳ ಸುಲಭ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಕ್ಚುಲಿ ಭಗವದ್ಗೀತೆಯನ್ನ ನಾವು ಓದ್ತಾ ಹೋದ್ರೆ ಸರ್ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ಪ್ರಾಕ್ಟಿಕಲ್ ಗೈಡ್ ಅದು. ಅದ್ರಲ್ಲಿ ಅದು ಆಕ್ಚುಲಿ ಎಲ್ಲರಿಗೂ ಏನ್ ಅನ್ಸ್ತದೆ ಗೊತ್ತಾ ಸರ್, ಅದು ಸಂಸ್ಕೃತದ ಶ್ಲೋಕಗಳಾಗಿರೋದ್ರಿಂದ ಅಯ್ಯೋ ನೀವು ಸಂಸ್ಕೃತ ಶ್ಲೋಕ ಹೇಳಿದ ತಕ್ಷಣ ಅಯ್ಯೋ ಇದು ನನಗೆ ಅರ್ಥ ಆಗಲ್ಲ ಅಂತ ಒಂದೆಲ್ಲ ಬರ್ತದೆ. ಅದು ಆಕ್ಚುಲಿ ಅದನ್ನ ನೀವು ಅದಕ್ಕೆ ನಾವು ಶ್ಲೋಕಗಳನ್ನು ಹೇಳ್ತಾನೆ ಇಲ್ಲ, ಅದು ಅರ್ಥ ಹೇಳ್ಕೊಂಡು ಹೋಗೋದಷ್ಟೇ. ಅದೇ ಏನಕ್ಕಂದ್ರೆ ಅದು ಅರ್ಥ ಅಷ್ಟೇ. ಭಾಷೆ ಸಂಸ್ಕೃತ ಇರ್ಬೋದು, ಅದನ್ನ ಕನ್ನಡದಲ್ಲಿ ಬರೀಬಹುದು, ಅದನ್ನ ಯಾವ್ದ್ರಲ್ಲಿ ಬೇಕಾದ್ರೂ ಬರೀಬಹುದು, ಅರ್ಥ ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾಡ್ಕೊಬಹುದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಭಗವದ್ಗೀತೆಯನ್ನ ಯುವಕರ ದೃಷ್ಟಿಕೋನ ನೋಡಿ ನಿಮಗೆ ಸಹಾಯವಾಗ್ಲಿ, ನಿಮಗೆ ಬಹಳ ಸುಲಭವಾಗಿ ಅರ್ಥವಾಗ್ಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಭಗವದ್ಗೀತಾ ಫಾರ್ ಯುವಕರಿಗಾಗಿ ಭಗವದ್ಗೀತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 10 ಅಧ್ಯಾಯಗಳು ಮುಗಿತು ಸರ್, ಇನ್ನು 8 ಅಧ್ಯಾಯಗಳು ಇದೆ. ಇನ್ನು 8 ಅಧ್ಯಾಯದಲ್ಲಿ ಬೇರೆ ಬೇರೆ ವಿಷಯಗಳನ್ನ, ಮುಂದಿನ ಅಧ್ಯಾಯ ನಾನು ತುಂಬಾ ಎಕ್ಸೈಟಿಂಗು, ತುಂಬಾ ನೋಡ್ತೀನಿ, ಏನಕ್ಕೆ ಅದು ವಿಶ್ವರೂಪ ದರ್ಶನ. ಸೊ ಆ ವಿಶ್ವರೂಪ ದರ್ಶನದ ಮುಂದಿನ ಅಧ್ಯಾಯದಲ್ಲಿ ನಿಮ್ಮ ಜೊತೆ ಮತ್ತೆ ವಿಚಾರಗಳನ್ನ ಹಂಚ್ಕೊಳ್ತೇವೆ. ಭಗವದ್ಗೀತೆಯನ್ನ ನಮಗೆ ಕೃಷ್ಣನಿಗೆ ಬೋಧಿಸಿದಂತಹ, ನಮಗೆ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿ ಹೇಳಿದಂತಹ ಶ್ರೀಕೃಷ್ಣನ ಗುರುವೆಂದು ವಂದಿಸಿ ಈ ಕಾರ್ಯಕ್ರಮವನ್ನ ಮುಗಿಸ್ತೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.